ಇದೆ ವಿಒ ಎಕ್ಸಾಮ್ಗೆ. ನಮ್ಮ ಕೈಲಿ ಆಗುತ್ತೆ ಸರ್, ಏನಾದರೂ ಶಾರ್ಟ್ ಕಟ್ ಇದ್ರೆ ಹೇಳ್ಕೊಡಿ ಸರ್, ಅಥವಾ PYQ ಮಾತ್ರ ನೋಡ್ಕೊಂಡು ಹೋದ್ರೆ ಸಾಕಾ ಸರ್ ಅಂತಕ್ಕಂಥವ್ರು ಹೇಳೋದು ಒಂದೇ ಮಾತು. ನಾನು ಈ ಟೈಮ್ ಟೇಬಲ್ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ 7,000 ಆನ್ಲೈನ್ ವಿದ್ಯಾರ್ಥಿಗಳಿಗೆ ಮತ್ತೆ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಏನಿದಾರಲ್ಲ ಅವ್ರಿಗೆ. ಇಫ್ ಯು ವಾಂಟ್ ಟು ಫಾಲೋ ದಿಸ್ ಟೈಮ್ ಟೇಬಲ್ ಯು ಕ್ಯಾನ್, ಇಫ್ ನಾಟ್ ಯು ಕ್ಯಾನ್ ಲೀವ್ ಹಿಯರ್ ಓನ್ಲಿ. ಯು ಕ್ಯಾನ್ ವಾಚ್ ಅನದರ್ ಯೂಟ್ಯೂಬ್ ವಿಡಿಯೋಸ್ ಫಾರ್ ಯುವರ್ ಕನ್ವೀನಿಯನ್ಸ್. ಬಿಕಾಸ್ ತುಂಬಾ ವಿದ್ಯಾರ್ಥಿಗಳಿಗೆ ಶಾರ್ಟ್ ಟೈಮಲ್ಲಿ ಶಾರ್ಟ್ ಕಟ್ ಅಲ್ಲಿ ಹಾರ್ಡ್ ವರ್ಕ್ ಮಾಡದೆ ತುಂಬಾ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ತೆಗಿಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಕರ್ನಾಟಕದಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ನನ್ಗದ್ ಬೇಕಿಲ್ಲ. ನಿಮ್ಗೆ ರಿಯಲಿ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಸೊ ರೆಡಿ ಇದ್ರೆ ಮಾತ್ರ ಈ ಟೈಮ್ ಟೇಬಲ್ ಅನ್ನ ನೋಡಿ. ನಂಬರ್ 1. ನಂಬರ್ 2, ನಾನು ಈಗ ಆಲ್ರೆಡಿ ಲಾಸ್ಟ್ 7 or 8 KE ಏನ್ ಇದೇ ತರ ಎಕ್ಸಾಮ್ ಇತ್ತು, GS ಮತ್ತೆ ಕಮ್ಯುನಿಕೇಶನ್, ಇದಕ್ಕೂ ಕೂಡ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ಸೇಮ್ ಟಾರ್ಗೆಟ್ ಅನ್ನ ಕೊಟ್ಟಿದೆ. ತುಂಬಾ ಚೆನ್ನಾಗಿ ಸ್ಕೋರ್ ಅನ್ನ ಮಾಡಿದ್ರು, 70-75 ಪ್ಲಸ್ ಸ್ಕೋರ್ ಅನ್ನ ಮಾಡಿದ್ರು. ಇರ್ತಕ್ಕಂಥದ್ದು ಆಗ ಇದ್ದು ಫಸ್ಟ್ 6 month ಮೆಂಟರ್ಶಿಪ್ ಮಾಡಿದ್ರೆ ದೆನ್ 50 days ಅಷ್ಟೇ ಇತ್ತು ಎಕ್ಸಾಮ್ಗೆ, ಆಗ ಮಾಡಿರ್ತಕ್ಕಂಥದ್ದು. ಸೊ ಹಲೋ ಆಂಡ್ ವೆಲ್ಕಮ್ ಟು ಫ್ರೆಂಡ್ಸ್ ಕ್ಲಾಸಸ್. ನಾನು ನಿಮ್ಮ ಫ್ರೆಂಡ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ವಿಒ ಎಕ್ಸಾಮ್ 2025ಗೆ ನಾನೀಗ ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದೆ. ಏನ್ ಸ್ಟ್ರಾಟಜಿ? 50 days, ಫಸ್ಟ್ 50 days ಕಂಪ್ಲೀಟ್ GS ಅಂಡ್ ಕಮ್ಯುನಿಕೇಶನ್, ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಇಷ್ಟನ್ನು ಕೂಡ ತಾವು ಅಟ್ಲೀಸ್ಟ್ ಒನ್ ಟೈಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಇದರಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ದೆನ್ ಅನದರ್ 20 days ನಾನೇನು ಹೇಳ್ಕೊಟ್ಟಿದ್ದೆ, ಸೊ ರಿವಿಷನ್ ವಿತ್ ಟೆಸ್ಟ್ ಸೀರೀಸ್, ಅದರಲ್ಲಿ ಕೂಡ ಸೆಕ್ಷನಲ್ ಟೆಸ್ಟ್ ಸೀರೀಸ್ ಅಂದ್ರೆ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಸಬ್ಜೆಕ್ಟ್ ಕೂಡ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ನ ಜೊತೆಗೆ ರಿವಿಷನ್ ಮಾಡಬೇಕು ನೆಕ್ಸ್ಟ್ 20 days ಅಂತ ಹೇಳಿದ್ದೆ. ದೆನ್ ಫೈನಲ್ 10 days ಏನಿದೆ, ಇಂಟೆನ್ಸಿವ್ ರಿವಿಷನ್ ವಿತ್ ಫುಲ್ ಅಂಡ್ ಟೆಸ್ಟ್ ಸೀರೀಸ್. ಇಲ್ಲಿ ಕಂಪ್ಲೀಟ್ 7 ರಿಂದ 8 ಫುಲ್ ಅಂಡ್ ಟೆಸ್ಟ್ ಸೀರೀಸ್ ಎಲ್ಲವೂ ಇನ್ಕ್ಲೂಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿದ್ದಂತೆ 7 ಟೆಸ್ಟ್ ಸೀರೀಸ್, ದೆನ್ 8 ಕಮ್ಯುನಿಕೇಶನ್ ಟೆಸ್ಟ್, ಇಷ್ಟನ್ನು ಕೂಡ ನಾವು ಮಾಡ್ಬೇಕು ಅಂತ ಹೇಳಿದ್ವಿ. ಸೊ ಕಂಪ್ಲೀಟ್ ಸ್ಟ್ರಾಟಜಿ ವಿಡಿಯೋಗಾಗಿ ನಾವೀಗ ಆಲ್ರೆಡಿ ಈ ಒಂದು ವಿಡಿಯೋ ಇದೆ ನೋಡಿ, ಇದೇ ತಮ್ಮನೆಲ್ಲ ಒಂದು ವಿಡಿಯೋ ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲೇ ಇರತಕ್ಕಂಥದ್ದು, ಅದನ್ನ ನೋಡಿ ನೀವು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಈಗ ಇವತ್ತಿನ ತರಗತಿಲಿ ವಿನ್ನಿಂಗ್ ಟೈಮ್ ಟೇಬಲ್, ತಮಗೆ ಈ 80 days ನಾನೇ ನಿಮ್ಗೆ ಮೆಂಟರ್ಶಿಪ್ ಮಾಡ್ತೀನಿ, ಅಥವಾ ನೀವು ಮೆಂಟರ್ಶಿಪ್ ತೆಗೆದುಕೊಳ್ಳದೆ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಾವೇ ಕೂಡ ಈ ಒಂದು ಟೈಮ್ ಟೇಬಲ್ ನಾನು ನಿಮಗೆ ಕೊಡ್ತೀನಿ, ಪ್ರಿಂಟ್ ಕೂಡ ಹಾಕೋಬಹುದು. ಸೊ ಈ ಟೈಮ್ ಟೇಬಲ್ ಎಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಈ ಟೈಮ್ ಟೇಬಲ್ ತೆಗೆದುಕೊಂಡು ಅಕಾರ್ಡಿಂಗ್ ಟು ದಿಸ್ ಟೈಮ್ ಟೇಬಲ್ ನೀವು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಿ, ಅಥವಾ ನನ್ನ ಮೆಂಟರ್ಶಿಪ್ ಇಲ್ಲಿ ಇರತಕ್ಕಂಥವ್ರು ಇದೇ ಟೈಮ್ ಟೇಬಲ್ ಫಾಲೋ ಮಾಡಬೇಕಾಗತ್ತೆ, ನೋಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ, ಇದೆ ಸ್ಟ್ರಾಟಜಿ ವಿಡಿಯೋ, ಅದ್ರ ಬಗ್ಗೆ ನಾನು ಹೋಗ್ಲಿಕ್ಕೆ ಹೋಗಲ್ಲ ಈಗ. ಸೊ ನಾನೀಗ ಟೈಮ್ ಟೇಬಲ್ ಬರ್ತೀನಿ. ಕಂಪ್ಲೀಟ್ ನೆಕ್ಸ್ಟ್ 3 phase ಪ್ರಿಪರೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಮೊದಲನೇ ಅಂತ 50 days, ಸೆಕೆಂಡ್ phase 20 days, ಥರ್ಡ್ phase 10 days, 50, 20 and 10 ಟೋಟಲ್ 80 days ಗೆ ಪ್ರಿಪರೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅಂಡ್ ಆ ವಿಡಿಯೋಗೆ ಯಾರೋ ವಿದ್ಯಾರ್ಥಿ ಕಮೆಂಟ್ ಅನ್ನ ಮಾಡಿದ್ರು, ಏನಂತ, ಸರ್ ನೀವು ಟೈಮ್ ಟೇಬಲ್ ಅಲ್ಲೇನೋ ಹಾಕಿದಿರಾ ಮೆಂಟಲ್ ಎಬಿಲಿಟಿ, ಅದಕ್ಕೂ ಕೂಡ ಟೈಮ್ ಟೇಬಲ್ ಕೊಟ್ಟಿದ್ದೀರಾ, ಆದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಸರ್, ಸಿಲೆಬಸ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನೀವು ಓದಿಸ್ತೀರಾ ಅಂತ. ಮೈ ಡಿಯರ್ ಫ್ರೆಂಡ್, ಅಗೈನ್ ಇದು ವ್ಯಾಲಿಡ್ ಕಮೆಂಟ್ ಆಗಿರೋದ್ರಿಂದ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ, ರಿಪ್ಲೈ ಕೊಡ್ತಾ ಇದ್ದೀನಿ. ನೀವು ಕೆಲವು ಟೈಮ್ ಟೇಬಲ್ ಅಲ್ಲಿ ಡೀಟೇಲ್ಡ್ ಆಗಿರಲ್ಲ. ಸೊ ಕೆಲವು ಟೈಮ್ ಟೇಬಲ್, ಫಾರ್ ಎಕ್ಸಾಂಪಲ್ PC ಟೈಮ್ ಟೇಬಲ್ ಕರ್ನಾಟಕ ಮತ್ತೆ ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿಯನ್ನ ಕೊಟ್ಟಿಲ್ಲ, ಹಾಗಂತ ಓದೋದು ಬೇಡವಾ? ನೋ, ಓದ್ಲೇಬೇಕು. ಈ ಟೈಮ್ ಟೇಬಲ್ ಅನ್ನ ಸರಳೀಕೃತಗೊಳಿಸಿದ್ರೆ ಈ 13 ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸಬ್ಜೆಕ್ಟ್ ಗಳನ್ನ ಓದಬೇಕಾಗುತ್ತೆ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದರಲ್ಲಿ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಟೆಕ್ನಾಲಜಿ. ದೆನ್ ಮಾಡರ್ನ್ ಹಿಸ್ಟ್ರಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಏನ್ಷಿಯಂಟ್ ಅಂಡ್ ಮಿಡಿವಲ್, ನಿಮ್ಗೆ ಪ್ರಾಚೀನ ಮತ್ತೆ ಮಧ್ಯಕಾಲೀನ ಇತಿಹಾಸ, ಇಂಡಿಯನ್ ಜಿಯೋಗ್ರಫಿ, ಅದರಲ್ಲೂ ಕೂಡ ಫಿಸಿಕಲ್ ಜಿಯೋಗ್ರಫಿಯಿಂದ 3 to 4 ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ಹೇಳಿದೆ. ಆಗ ಫಿಸಿಕಲ್ ಜಿಯೋಗ್ರಫಿ ನಮ್ಮ ಸಿಲೆಬಸ್ ಅಲ್ಲಿ ಹೇಳಿಲ್ಲ ಸಾರ್ ಅಂತ ಕೆಲವರು ನೋಡಿ, ಅಲ್ಲಿ ಕೇವಲ ಇಂಡಿಯನ್ ಜಿಯೋಗ್ರಫಿ ಅಂತ ಹೇಳ್ತಾರೆ, ಅದರಲ್ಲೇ ಫಿಸಿಕಲ್ ಜಿಯೋಗ್ರಫಿ ಕವರ್ ಆಗುತ್ತೆ. ನಾನು ಎಕ್ಸ್ಟ್ರಾ ಟಾರ್ಗೆಟ್ ಅನ್ನ ಕೊಡ್ತೀನಿ ಫಿಸಿಕಲ್ ಜಿಯೋಗ್ರಫಿಗೆ, ಬಿಕಾಸ್ ಇಂಪಾರ್ಟೆಂಟ್. ನೆಕ್ಸ್ಟ್ RDPR ಪ್ಲಸ್ ಕೋಪರೇಟಿವ್, ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಜೊತೆಗೆ ಸಹಕಾರ ಸಂಸ್ಥೆ, ಕೋಪರೇಟಿವ್ಸ್. ದೆನ್ ಎಕನಾಮಿ, ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ, ವರ್ಲ್ಡ್ ಜಿಯೋಗ್ರಫಿ, ಆ ವರ್ಲ್ಡ್ ಜಿಯೋಗ್ರಫಿಲಿ ಪ್ಲೇಸಸ್ ಇನ್ ನ್ಯೂಸ್ ಯಾವೆಲ್ಲ ಸುದ್ದಿಯಲ್ಲಿದಾವಲ್ಲ ಅದು, ಅದ್ರ ಜೊತೆಗೆ ನಿಮ್ಮ ಕಾಂಟೆಂಟ್ 7 ಖಂಡಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ ಈಗ ಟೈಮ್ ಇರ್ತಕ್ಕಂಥದ್ದು ಒಂದು ಅಟ್ಲೀಸ್ಟ್ ಒಂದು 6 months, ಜನವರಿಯಿಂದ ಜೂನ್ ವರ್ಗೇನಾದ್ರೂ ನಾವು ಓದ್ಬೇಕಾಗುತ್ತೆ.
ದೆನ್ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್, ಇಷ್ಟನ್ನ ನಾವು ಓದ್ತಾ ಹೋಗ್ಬೇಕು. ಸೊ ಇದ್ರ ಬಗ್ಗೆ ನಾನು ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬನ್ನಿ. ನೋಡಿ, ಕಂಪ್ಲೀಟ್ ಟೈಮ್ ಟೇಬಲ್ ಅನ್ನ ನಾನು ಕೊಡ್ತೀನಿ, ಜೆರಾಕ್ಸ್ ಹಾಕೋಬೇಕಾಗತ್ತೆ. ಸೊ ಫಸ್ಟ್ ಫೇಸ್ ಪ್ರಿಪರೇಷನ್, ಮೊದಲನೇ ಅಂತದ್ದು 50 ದಿನದ ನೋಡೋಣ ಟೈಮ್ ಟೇಬಲ್ ಅನ್ನ. ದೆನ್ 50ನೇ ಅಂತದ್ದು ಫಸ್ಟ್ ಫೇಸ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೋಡೋಣ ಸೆಕೆಂಡ್ ಫೇಸ್, ಎರಡನೇ ಅಂತ 20 ಡೇಸ್. 20 ಡೇಸ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಎಲ್ಲವನ್ನು ಕೂಡ ಟೆಸ್ಟ್ ಜೊತೆ ಸಾಲ್ವ್ ಮಾಡಬೇಕು. ದೆನ್ ಕಮ್ಯುನಿಕೇಶನ್ ರಿವಿಷನ್. ಅದಾದ ನಂತರ ಲಾಸ್ಟ್ 10 ಡೇಸ್ ಫುಲ್ ಅಂಡ್ ಟೆಸ್ಟ್ ಜೊತೆ. ಸೊ 50 20 10 ಈ ರೂಲ್ ಅನ್ನ ಫಾಲೋ ಮಾಡಿ. ಇದಿರ್ತಕ್ಕಂಥದ್ದು ತುಂಬಾ ಸ್ಟ್ರಕ್ಚರಲ್ ಆಗಿದೆ ಟೈಮ್ ಟೇಬಲ್. ನಂಬರ್ 1. ನಂಬರ್ 2, ತುಂಬಾ ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಂಬರ್ 3, ಇದೆ ಈಗ ಆಲ್ರೆಡಿ ನಾನು ಸುಮಾರು ಮೋರ್ ದೆನ್ 40-50 ಮೇಲಾಗಿದೆ ಮೆಂಟರ್ಶಿಪ್ ಗ್ರೂಪ್ಸ್. ಸೊ ಅದರಲ್ಲಿ UPSC, KPSC, PSI, PC ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅದರ ಆಧಾರದ ಮೇಲೆ ರಿಯಲಿಸ್ಟಿಕ್ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಡೌನ್ಲೋಡ್ ದಿಸ್ PDF ಫ್ರಮ್, ನಾನು ಲಾಸ್ಟಿಗೆ ಹೇಳ್ತೀನಿ ಇಲ್ಲಿಂದ ಅಂತ ಹೇಳಿ. ಸೊ ಇದನ್ನ ವಿಡಿಯೋ ನೋಡೋಣ, ಅಲ್ಲಿಗೆ ಹೋಗೋಣ. ಟೈಮ್ ಟೇಬಲ್ಗೆ ಹೋಗೋದಕ್ಕಿಂತ ಮುಂಚೆ ಜಸ್ಟ್ 1 ನಿಮಿಷ ನಿಮ್ಮ ಸಮಯವನ್ನು ತೆಗೆದುಕೊಂಡು ನಾನು ನಮ್ಮ ಕೋರ್ಸ್ ಅನ್ನ ಪ್ರಮೋಷನ್ ಅನ್ನ ಮಾಡ್ಕೋತೀನಿ. ನೋಡಿ, ಕಂಪ್ಲೀಟ್ ಸ್ಟೂಡೆಂಟ್ ಮಾಲ್ ಅಂದ್ರೆ ಪ್ರೈಮ್ಸ್ ಕ್ಲಾಸಸ್ ಅಲ್ಲಿ ಎಲ್ಲಾ ಕೋರ್ಸಸ್ ಅವೈಲೇಬಲ್ ಇದೆ. VAO ಶುರು ಆಗಿದೆಯಲ್ಲ, ಅದರಲ್ಲಿ GS ಪ್ಲಸ್ ಕಮ್ಯುನಿಕೇಶನ್ ಕೋರ್ಸ್. ನಿಮ್ಮ ಸಂವಹನ ಪತ್ರಿಕೆ ಪೇಪರ್ 1 ಪೇಪರ್ 2 ಎರಡು ಕೂಡ ಕವರ್ ಆಗುತ್ತೆ. ಸರ್ ನನಗೆ ಕ್ಲಾಸ್ ಅಷ್ಟೇ ಬೇಕು ಸರ್ ಅಂದ್ರೆ ಆಪಲ್ ತೆಗೆದುಕೋಬಹುದು. 2499 ಪ್ಲಸ್ ಟ್ಯಾಕ್ಸ್ ಒಂದು 50-60 ಆಗುತ್ತೆ. ಸರ್ ಇಲ್ಲ ಸರ್ ನನಗೆ ಕ್ಲಾಸು ಬೇಕು, ಸಂವಹನ ಪತ್ರಿಕೆ ಕಮ್ಯುನಿಕೇಶನ್ ಬೇಕು, ಜೊತೆಗೆ ನಿಮ್ಮ ಮೆಂಟರ್ಶಿಪ್ ಬೇಕು ಸರ್, ಎವ್ರಿ ಡೇ ಏನು ಓದಬೇಕು, ಎಷ್ಟು ಓದಬೇಕು, ನೆಕ್ಸ್ಟ್ 80 ಡೇಸ್ ಇದೇನು ಟೈಮ್ ಟೇಬಲ್ ಇದೆಯಲ್ಲ ಕಂಪ್ಲೀಟ್ ನನ್ನ ಜವಾಬ್ದಾರಿ. ನಾನು ಕೊಟ್ಟಿರೋ ಟಾರ್ಗೆಟ್ ಅನ್ನ ಮುಗಿಸ್ಬೇಕಾಗತ್ತೆ. ಒಂದು 80 to 90% ನನ್ನ ಕ್ಲಾಸ್ ಅನ್ನ ತೆಗೆದುಕೊಂಡ್ರೆ ಕ್ಲಾಸು ಮತ್ತೆ ನೋಟ್ಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಇನ್ 10 to 20% ಒಂದಷ್ಟು ಆಥರ್ ಬುಕ್ಸ್ ಜೊತೆಗೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಅನ್ನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ ಕೂಡ ಏನೇನು ಓದಬೇಕು ಕಂಪ್ಲೀಟ್ ಆಗಿ ಪ್ರತಿದಿನ ಟಾರ್ಗೆಟ್ ನಾನೇ ಹಾಕ್ತೀನಿ. ಸೊ ಕ್ಲಾಸ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ. ಸೊ ಇದಕ್ಕೆ ಆಪಲ್ ಕೋರ್ಸ್ ಇಲ್ಲ. ಇದು 7026132710ಗೆ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮ್ ಅವ್ರು ಜಾಯ್ನ್ ಮಾಡ್ಕೋತಾರೆ. ವಾಟ್ಸಪ್ ಮಾಡಿ ವೈಟ್ ಮಾಡಬೇಕಾಗುತ್ತೆ, ಬಿಕಾಸ್ ತುಂಬಾ ಎನ್ಕ್ವೈರೀಸ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಆಲ್ರೆಡಿ ಒಂದಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಈ ಕೋರ್ಸ್ ಅನ್ನ ಜಾಯ್ನ್ ಆಗಿದ್ದಾರೆ. ಕಂಪ್ಲೀಟ್ GS ಮತ್ತೆ ಕಮ್ಯುನಿಕೇಶನ್ ಕ್ಲಾಸ್ ಕವರ್ ಆಗುತ್ತೆ, ಬಟ್ ಮೆಂಟರ್ಶಿಪ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಸರ್, ಅಂದ್ರೆ 7026132710ಗೆ ಮೆಸೇಜ್ ಮಾಡಿ, ನಾವು ಆಲ್ರೆಡಿ ಈ VAO ಕಂಪ್ಲೀಟ್ ಕೋರ್ಸ್ 2499 ರೂಪಾಯಿದ ಜಾಯ್ನ್ ಆಗಿಬಿಟ್ಟಿದೀವಿ, ಮೆಂಟರ್ಶಿಪ್ ಮಾತ್ರ ಬೇಕು ಅಂತ ಹೇಳಿ ಅವರು ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನು ಅಷ್ಟೇ ಪೇ ಮಾಡಿಸ್ಕೊಂಡು ನಿಮಗೆ ಮೆಂಟರ್ಶಿಪ್ ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯ್ನ್ ಮಾಡ್ತಾರೆ. ದೆನ್ ಸರ್ ನಂಗೆ ಏನು ಬೇಡ, ಮೆಂಟರ್ಶಿಪ್ ಬೇಡ, GS ಬೇಡ, ಜಸ್ಟ್ ಕಮ್ಯುನಿಕೇಶನ್ ಸಂವಹನ ಪತ್ರಿಕೆ ಮಾತ್ರ ಬೇಕು. 1499 ಆಪಲ್ ಇದೆ, ಪ್ರೈಮ್ಸ್ ಕ್ಲಾಸಸ್ ಆಪ್. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ದೆನ್ KS, FD, SDA, GS ಅಷ್ಟೇ ನನಗೆ ಬೇಕು ಸರ್. ಕಂಪ್ಲೀಟ್ 999ಗೆ ಆಪಲ್ ಇದೆ, ಆಪಲ್ ತೆಗೆದುಕೊಳ್ಳಿ. ಪ್ಲಾನ್ ಸರ್ವೇರ್ಗೂ ಕೂಡ ಆಪಲ್ ಇದೆ, GS ಮಾತ್ರ ಸ್ಪೆಸಿಫಿಕ್ ಇಲ್ಲ. ನೆಕ್ಸ್ಟ್ KS ಮೆಂಟರ್ಶಿಪ್ ಬೇಕು ಅಂದ್ರೆ ಇವ್ರಿಗೂ ಕೂಡ ಇವತ್ತೇ ಲಾಸ್ಟ್ ಡೇಟ್, VAOರ್ಗೂ ಇವತ್ತೇ ಲಾಸ್ಟ್ ಡೇಟ್. ಮುಗಿದ್ಮೇಲೆ ಬಂದ್ರೆ ನಾನು ಜಾಯ್ನ್ ಮಾಡ್ಕೊಡಲ್ಲ. ಸೊ KSಗೆ ಮೆಂಟರ್ಶಿಪ್ ವಿತ್ ಕೋರ್ಸ್ ಬೇಕು ಅಂದ್ರೆ 2999. ಬೇಡ ಸರ್ ನಾನು ಆಲ್ರೆಡಿ ಕೋರ್ಸ್ ತೆಗೆದುಕೊಂಡಿದ್ದೀನಿ, ಜಸ್ಟ್ ಮೆಂಟರ್ಶಿಪ್ ಅಂದ್ರೆ 1999. ಆಪಲ್ ಇದೆಯಾ? ಇದು ಆಪಲ್ ಇಲ್ಲ. ವಾಟ್ಸಪ್ ಮೆಸೇಜ್ ಮಾಡಬೇಕು 7026132710ಗೆ ಮೆಸೇಜ್ ಮಾಡಿ ವೆಯ್ಟ್ ಮಾಡಬೇಕು. ಅಗೈನ್ ತುಂಬಾ ಬಿಸಿ ಇದ್ದಾರೆ ನಮ್ಮ ಟೀಮಲ್ಲಿ. ಓಕೆ, ಸೊ ಇದಾದ ನಂತರ ESI PSI ಕೋರ್ಸ್ ಪೇಪರ್ 1 ಪೇಪರ್ 2 999ಕ್ಕೆ ಅವೈಲೇಬಲ್ ಇರ್ತಕ್ಕಂಥದ್ದು. PC 399. ಇದ್ರ ಜೊತೆಗೆ ಟೆಸ್ಟ್ ಕಿಟ್ ನಾನು ಐ ಥಿಂಕ್ ಫಸ್ಟ್ 1000 ಆಯ್ತು, ನೆಕ್ಸ್ಟ್ 5000 ಸೋಲ್ಡ್ ಔಟ್ ಆಯ್ತು. ಅನದರ್ 500 ಅದರಲ್ಲಿ 200 ಸೇಲ್ ಆಗಿದೆ, 300 ಇದೆ ಅಂತೇಳಿ ನೆನ್ನೆ ಮೊನ್ನೆ ಹೇಳಿದ್ದೆ. ಇವತ್ತೆಷ್ಟು ಹೋಗಿದೆ ಗೊತ್ತಿಲ್ಲ. ಈ 300 ಖಾಲಿ ಆದ್ಮೇಲೆ GS ಟೆಸ್ಟ್ ಅನ್ನ, ಕಮ್ಯುನಿಕೇಶನ್ ಟೆಸ್ಟ್ ಅನ್ನ ನಾನು ತರಿಸಲ್ಲ. ಸೊ ಈಗ 300 ಅಷ್ಟೇ ಇದೆ. ಬೇಕು ಅಂದ್ರೆ ಟೆಸ್ಟ್ ಅನ್ನ ತಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇದ್ರಲ್ಲಿ ಏನೇನಿರುತ್ತೆ ಸರ್ ಅಂದ್ರೆ ಯಾರಾದ್ರೂ KS ಓದ್ತಾ ಇದ್ರೆ, PC ಓದ್ತಾ ಇದ್ರೆ, PSI ಓದ್ತಾ ಇದ್ರೆ, GS ಅಷ್ಟೇ ಬೇಕು ಸರ್ ನಮ್ಗೆ ಅಂದ್ರೆ ಅವ್ರಿಗೆ PC, AO, KS, PSI ಇವ್ರಿಗೆ GS 600 ಪ್ಲಸ್ ಇರುತ್ತೆ, ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಆಪಲ್ಲಿ ಜಾಯ್ನ್ ಆಗ್ಬಿಟ್ಟು 7026132710ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ನಿಮ್ಮ ಮನೆ ಕಳಿಸ್ತಾರೆ. ಸರ್ ನನಗೆ GS ಜೊತೆ ಕಮ್ಯುನಿಕೇಶನ್ ಬೇಕು ಸರ್, VAO ಎಕ್ಸಾಮ್ ಬರಿತಾ ಇದ್ದೀನಿ ಸರ್, STA FDA ಆ ಎಕ್ಸಾಮ್ ಬರಿತಾ ಇದ್ದೀನಿ ಸರ್, GS ಪ್ಲಸ್ ಕಮ್ಯುನಿಕೇಶನ್ ಬೇಕು ಅಂದ್ರೆ 800 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಸೊ ಅದು ಕೂಡ ಆಪಲ್ಲೇ ಲಭ್ಯ ಇರುತ್ತೆ. ಸೊ ನೀವು ಆಪಲ್ ಜಾಯ್ನ್ ಆಗ್ಬಿಟ್ಟು 7026132710ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಮ ಮನೆಗೆ ತಲುಪಿಸ್ತಾರೆ. ಕ್ಲಿಯರ್? ದೆನ್ ಈಗ ಬರೋಣ
ನಿಮ್ಮ ಟೈಮ್ ಟೇಬಲ್ ಬರೋಣ. ಸೊ ಫಸ್ಟ್ ಸ್ಟಾರ್ಟ್ ಯಾರಾದ್ರೂ ಇದು ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಸ್ಟ್ರಾಟಜಿ ವಿಡಿಯೋ ಇದೆ ವಿಒಗೆ, ಅದನ್ನ ನೋಡ್ಕೊಂಡು ಇದಕ್ಕೆ ಬನ್ನಿ. ಓಕೆ, ಇಲ್ಲಿಂದ ಶುರು ಮಾಡೋಣ. ಸರ್ ಲ್ಯಾಪ್ಟಾಪ್ ಅಲ್ಲಿ ಬರ್ತಿಲ್ಲ ಈ ಕ್ಲಾಸ್, ಲ್ಯಾಪ್ಟಾಪ್ ಅಲ್ಲಿ ಬರ್ತಾ ಇಲ್ವಾ? ಸಾರಿ, ಅದು ಇವತ್ತೇನೋ ಸ್ವಲ್ಪ ಸೆಟ್ಟಿಂಗ್ ಅಲ್ಲಿ ಏನೋ ಇದು ಮಾಡಿದೀವಿ, ನೆಕ್ಸ್ಟ್ ತರಗತಿಯಿಂದ ಬರೋ ತರ ಮಾಡ್ತೀವಿ. ಓಕೆ ನೋಡಿ, ಮೊದಲನೇ ಹಂತದ ಪ್ರಿಪರೇಷನ್ ಟೈಮ್ ಟೇಬಲ್ ಕೊಡ್ತಾ ಇರೋದು. ಫಸ್ಟ್ ಹಂತದಲ್ಲಿ ನಾವೇನ್ ಹೇಳಿದ್ವಿ, 50 ಡೇಸ್ ಅಂತ ಹೇಳಿದ್ವಿ. 50 ಡೇಸ್ ಅಲ್ಲಿ ಇಷ್ಟನ್ನು ಒಂದು ಬಾರಿ ಸಿಲೆಬಸ್ ಕವರ್ ಮಾಡ್ಕೋಬೇಕು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಡೀಪ್ ಆಗಿ ಓದ್ತಕ್ಕಂತಹ ಅಷ್ಟು ಟೈಮ್ ಈಗಿಲ್ಲ. ಈಗ ಹಾರಿಜಾಂಟಲ್ ಸ್ಟಡಿ ಮಾಡಬೇಕು. ಅದೇ ನಾನು 6 ಮಂತ್ ಮೆಂಟರ್ಶಿಪ್ ಅಥವಾ 9 ಮಂತ್ ಬಂದಿದ್ರೆ ಕಂಪ್ಲೀಟ್ ಕವರ್ ಮಾಡಿಸ್ತಾ ಇದ್ದೆ. ಈಗ ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರ ನೋಡ್ಲಿಕ್ಕೆ ಸಮಯ ಸಿಗುತ್ತೆ. ಸೊ ಅದ್ರ ಜೊತೆಗೆ ಕಮ್ಯುನಿಕೇಶನ್ ಕೂಡ ಫಸ್ಟ್ 50 ಡೇಸ್ ಅಲ್ಲಿ ಫಸ್ಟ್ ರೌಂಡ್ ಮುಗಿಸ್ಕೊಂಡಿರ್ಬೇಕು. ಸೊ ಅಡ್ಮಿಷನ್ ಲಾಸ್ಟ್ ಡೇಟು 15ನೇ ತಾರೀಕು. ಯಾವ್ದಿದು ಮಂತು? ಸೊ ಜುಲೈ 15ನೇ ತಾರೀಕು ಲಾಸ್ಟ್ ಅಡ್ಮಿಷನ್. ಇವತ್ತು ಲಾಸ್ಟ್. ನಾಳೆ 16ನೇ ತಾರೀಕು ಮೆಂಟರ್ಶಿಪ್ ಓರಿಯೆಂಟೇಷನ್ ಕ್ಲಾಸ್ ಇರುತ್ತೆ. ನಾಳೆ ಸಂಜೆ ಮೆಂಟರ್ಶಿಪ್ ಓರಿಯೆಂಟೇಷನ್ ಕ್ಲಾಸ್ ಅನ್ನ ನಾನು ಕಂಡಕ್ಟ್ ಮಾಡ್ತೀನಿ. ಏನೇನು ಫಾಲೋ ಮಾಡಬೇಕು, ಏನೇನು ರೂಲ್ಸ್ ಇರುತ್ತೆ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಅಂತ ಹೇಳಿ. ಓಕೆ, ಸೊ ಬಿಕಾಸ್ ಒಂದಷ್ಟು ರೂಲ್ಸ್ ಅನ್ನ ತಮ್ಮ ಮೇಲೆ ಹಾಕ್ಲೇಬೇಕಾಗುತ್ತೆ, ಒಂದಷ್ಟು ಕಂಡೀಷನ್ ಅನ್ನ ತಾವು ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ನೋಡ್ತೀನಿ, ಬರ್ತೀನಿ, ಅದು ಮಾಡ್ತೀನಿ, ನಮ್ಮ ಟೈಮನ್ನು ಕೂಡ ವೇಸ್ಟ್ ನೀವು ಮಾಡಬಾರ್ದು, ನಿಮ್ಮ ಟೈಮನ್ನು ವ್ಯಾಲ್ಯೂ ಮಾಡ್ತೀವಿ. 17ನೇ ತಾರೀಕಿಂದ ಶುರುವಾಗ್ತಾ ಹೋಗುತ್ತೆ. ಯಾವುದು ಸರ್? ಕರ್ನಾಟಕ ಹಿಸ್ಟ್ರಿ 17 to 19, 3 ದಿನ. ಇಟ್ಸ್ ಎನಫ್ ಟೈಮ್. ಇಟ್ಸ್ ಎನಫ್ ಅನ್ನೋಕ್ಕಿಂತ ಟೈಮ್ ಜಾಸ್ತಿ ಇಲ್ಲ. ಇಷ್ಟರಲ್ಲಿ ನಾವು ಕನ್ನಡ ಹಿಸ್ಟ್ರಿ ಮುಗಿಸ್ಬೇಕು. ಯಾವ ಚಾಪ್ಟರ್ ಓದಬೇಕು, ಯಾವ್ದು ಇಂಪಾರ್ಟೆಂಟು ನಿಮಗೆ ಗ್ರೂಪಲ್ಲಿ ಎವ್ರಿ ಡೇ ನಾನು ಕೊಡ್ತೇನೆ. ಸೊ ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ಈ ಟೈಮ್ ಟೇಬಲ್ ತೆಗೆದುಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. 3 days ಕರ್ನಾಟಕ ಹಿಸ್ಟ್ರಿ, ದೆನ್ 5 days 1 2 3 4 5 20ರಿಂದ 24 ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾನು ನಿಮಗೆ ಟಾರ್ಗೆಟ್ ಕೊಡ್ತಿರ್ತಕ್ಕಂಥದ್ದು ಐ ಯೀಲ್ಡಿಂಗ್ ಅಂದ್ರೆ ಐ ವೈಟೇಜ್ ಇರ್ತಕ್ಕಂಥದ್ದು. ಸೊ ಯಾವ್ದ್ರಲ್ಲಿ ಅತಿ ಹೆಚ್ಚು ಕ್ವಶನ್ ಬರ್ತಾವೋ ಅದರ ಆಧಾರದ ಮೇಲೆ ಎಲ್ಲವನ್ನು ಕೂಡ ಕವರ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಸಬ್ಜೆಕ್ಟ್ ಸ್ಕಿಪ್ ಮಾಡಬಾರ್ದು. ಸಬ್ಜೆಕ್ಟ್ ಅಲ್ಲಿ ಒಂದಷ್ಟು ಚಾಪ್ಟರ್ ಅನ್ನ ಸ್ಕಿಪ್ ಮಾಡೋಣ, ಟೈಮ್ ಇಲ್ಲ, ಬಟ್ ಸಬ್ಜೆಕ್ಟ್ ಸ್ಕಿಪ್ ಮಾಡಬಾರ್ದು. ಸೊ 20th 24 ವರೆಗೆ 5 days ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅರೌಂಡ್ 45 ಚಾಪ್ಟರ್ ಇದೆ. ಅದರಲ್ಲಿ ಈ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಲಿಕ್ಕೆ ಆಗ್ತಕ್ಕಂಥದ್ದು ಕಡಿಮೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ 8 to 12 ಚಾಪ್ಟರ್ ಅಷ್ಟೇ. ಅದ್ಯಾವುದು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಸೊ 5 days. ನೆಕ್ಸ್ಟ್ 25 26 2 ದಿನ ಎನ್ವೈರನ್ಮೆಂಟ್. ಇಟ್ಸ್ ಎನಫ್. ನಾನೇ ಕ್ಲಾಸ್ ನಿಮಗೆ ಕವರ್ ಮಾಡ್ಕೊಟ್ಟಿದ್ದೀನಿ. 16 ಗಂಟೆ ಇದೆ. 16 ಗಂಟೆಲಿ ಒಂದು 12 ಗಂಟೆ ಇಂಪಾರ್ಟೆಂಟ್. ಎವ್ರಿ ಡೇ ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 6 to 7 hours ಓದಲೇಬೇಕು. ಅವ್ರೇನ್ ಟೈಮ್ ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಮೆಂಟರ್ಶಿಪ್ ಅಲ್ಲಿ. ಸೊ ಕೆಲಸ ಮಾಡದಿಲ್ಲದೆ ಇರ್ತಕ್ಕಂಥವ್ರು ಓದೋದೇ ಕೆಲಸ ಅಂತ ಏನಾಗಿದೆಯಲ್ವಾ, ತಾವು ಮಿನಿಮಮ್ 8 to 10 hours ಓದಬೇಕು. ಸರ್ ನನಗೆ 8 hours ಓದ್ಲಿಕ್ಕೆ ಆಗಲ್ಲ ಸರ್ 10 hours ನನಗೆ ಓದ್ಲಿಕ್ಕೆ ಆಗಲ್ಲ ಸರ್, ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಕಾನ್ಸಂಟ್ರೇಷನ್ ಬರ್ತಿಲ್ಲ ಸರ್, ಜಸ್ಟ್ ಲೀವ್ ಇಟ್. ಇಲ್ಲಿಗೆ ಇದನ್ನ ಬಿಟ್ಟು ಹೋಗ್ತಾ ಇರ್ಬೋದು. ಬಿಕಾಸ್ ಓದೋದೇ ಕೆಲಸ ಅಂದಮೇಲೆ 8 to 10 hours ಈ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ 10+ hours ಆದ್ರೂ ತಾವು ಓದಬೇಕಾಗುತ್ತೆ. ನನ್ನ ಕೈಲಿ ಆಗ್ತಿಲ್ಲ ಸರ್ ಅಂದ್ರೆ ಜಸ್ಟ್ ಲೀವ್ ಇಟ್, ಬಿಟ್ಟು ಬಿಡಿ, ಬೇರೆ ಆಪ್ಷನ್ ಇಲ್ಲ. ಕೆಲ್ಸಕ್ಕೆ ಅವ್ರಿಗೆ ನಾನು ಕೇಳ್ತೀನಿ, ಬಟ್ ಕೇಳಲ್ಲ. ಅಟ್ಲೀಸ್ಟ್ 6 hours ಆದ್ರೂ ತಾವು ಅರೇಂಜ್ ಮಾಡ್ಕೋಬೇಕು. ನಿಮ್ಗೆ ನಾನು ಕೊಡ್ತಾ ಇರ್ತಕ್ಕಂಥ ಟಾರ್ಗೆಟ್ ಒಂದು 70% ಆದ್ರೂ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. 100% ಆಗಲ್ಲ, ಐ ನೋ. ಸೊ ನೆಕ್ಸ್ಟ್ ತಮ್ಮೆಲ್ಲರ ಕ್ವಶನ್ ಅನ್ನು ನಾನು ಕೊನೆಗೆ ತೆಗೆದುಕೊಡ್ತೀನಿ. ನೆಕ್ಸ್ಟ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಆಯಿತು. ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ನಾನು ಏನ್ ಟೈಮ್ ಟೇಬಲ್ ಕೊಡ್ತಾ ಇದ್ದೀನಲ್ವಾ, ಸೊ ಈ ಫಸ್ಟ್ ಪೇಜ್ ಅಲ್ಲೇನೆ 50 ದಿನದಲ್ಲಿ 15 days ಇಂಗ್ಲಿಷ್ಗೂ ಕೊಡ್ತೀನಿ, 15 days ಕಂಪ್ಯೂಟರ್ಗೂ ಕೊಡ್ತಾ ಹೋಗ್ತೀನಿ ಟೈಮು, 15 days ಕನ್ನಡಗೂ ಕೊಡ್ತಾ ಹೋಗ್ತೀನಿ. ಸೊ 8 hours ತಾವು ಓದ್ತಾ ಇದ್ದೀರಾ ಅಂದ್ರೆ 5 hours GS, 3 hours ಕಮ್ಯುನಿಕೇಶನ್. ಫಸ್ಟ್ 50 days ಈ ರೀತಿ ಮಾಡಬೇಕು. ಸೊ 3 hours ಕೊಟ್ಟಿದ್ರೆ ಅಂದ್ರೂ ಕೂಡ 45 hours ಕಮ್ಯುನಿಕೇಶನ್ಗೆ ಸಿಗುತ್ತೆ ಫಸ್ಟ್ ಫೇಸ್ ಅಲ್ಲಿ. ಅಗೈನ್ ಸೆಕೆಂಡ್ ಫೇಸ್ ಅಲ್ಲಿ ಇದೇ ಕಮ್ಯುನಿಕೇಶನ್ಗೆ 3 hours ಕೊಡ್ತೀರಾ, ಬಟ್ 7 days. ಸೊ ಅಲ್ಲಿ ಒಂದು 20 hours ಸಿಗುತ್ತೆ.
ಸೊ ಒಂದು ಸಬ್ಜೆಕ್ಟ್ಗೆ ಕಮ್ಯುನಿಕೇಶನ್ಗೆ ಮಿನಿಮಮ್ 65 to 70 ಆರ್ ಓದ್ತೀರಾ, ಇಟ್ಸ್ ಎನಫ್, ಸಾಕಿಷ್ಟು. ಇದ್ರ ಜೊತೆಗೆ 8 ಟೆಸ್ಟ್ ಅನ್ನ ಸಾಲ್ವ್ ಮಾಡ್ತೀರಾ. ನಾನು ಟೆಸ್ಟ್ ಸೀರೀಸ್ದು ನಿಮ್ಮ ಹತ್ರ ಯಾವ್ದಾದ್ರು ಇರಲಿ, ಸೆಕ್ಷನಲ್ ಸಬ್ಜೆಕ್ಟ್ ವೈಸ್ ಒಂದು 7 ಇರಲಿ, ಫುಲ್ ಲೆಂತ್ ಒಂದು 5ರಿಂದ 10 ಇರಲಿ, ಕಮ್ಯುನಿಕೇಶನ್ ಅಟ್ಲೀಸ್ಟ್ 7 to 10 ಇರಲಿ. ಇಷ್ಟನ್ನ ರೆಡಿ ಮಾಡ್ಕೊಂಡಿರಿ. ಬಿಕಾಸ್ ನಾನು ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದಾಗ ಬೇಕು ನನಗೆ ಸೆಕೆಂಡ್ ಫೇಸ್ ಅಲ್ಲಿ, ಥರ್ಡ್ ಫೇಸ್ ಅಲ್ಲಿ. ಕ್ಲಿಯರ್? ನಮ್ಮ ಟೆಸ್ಟ್ ಅನ್ನ ತೆಗೆದುಕೋಬೇಕು ಅಂತ ನಾನು ಹೇಳ್ತಿಲ್ಲ. ಯಾಕೆ ಹೇಳ್ತಿಲ್ಲ ಅಂದ್ರೆ, ಒಂದಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ತೆಗೆದುಕೊಂಡಿರ್ತೀರಾ. ಸೊ ಅದೇ ತೊಂದರೆ ಇಲ್ಲ, ತೆಗೆದುಕೊಂಡ್ರು ಓಕೆ, ತೊಂದರೆ ಇಲ್ಲ. ಈಗ ಜಾಯ್ನ್ ಆಗಿ ತೆಗೆದುಕೊಳ್ಳಿ. ಕ್ಲಿಯರ್? ನೋಡಿ, ಈ 15 ಡೇಸ್ ಏನ್ ಕೊಡ್ತೀನಲ್ವ, 15 ದಿನ, ಅದು ನಿಮಗೆ ಫಸ್ಟ್ 5 ದಿನ ಇರಲ್ಲ. ಫಸ್ಟ್ 5 ದಿನ ನಿಮಗೆ GS ಟಾರ್ಗೆಟ್ ಅಷ್ಟೇ ಇರುತ್ತೆ. ಬಿಕಾಸ್ ನೀವು ಇಷ್ಟು ದಿನ ಓದಿರಲ್ಲ ಅಥವಾ ಒಂದು ಪ್ಲಾನ್ ಇರಲ್ಲ. ಸೊ ನಿಮ್ಮ ಮೈಂಡ್ ಕೂರ್ಲಿಕ್ಕೆ ಆಗಲ್ಲ 8 hour 10 hour. ಸೊ ಅದಕ್ಕೋಸ್ಕರ ನಾನು ಫಸ್ಟು 5 days ಅದನ್ನ ಟ್ರೈನ್ ಮಾಡಬೇಕು, ಕೂರಿಸ್ಬೇಕು. ಅದಕ್ಕೋಸ್ಕರ GS ಅಷ್ಟೇ ಕೊಡ್ತಿದ್ದೀನಿ. ಅನದರ್ 45 days ಇರುತ್ತಲ್ವಾ, ಅದರಲ್ಲಿ 15 ದಿನ ಪ್ರತಿದಿನ 3 hour ಕಮ್ಯುನಿಕೇಶನ್. ಸೊ ನಮ್ಗಾಯ್ತು, ಕರ್ನಾಟಕ ಇಷ್ಟೇ ಆಯ್ತಲ್ವಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಯ್ತಲ್ಲ. 22ನೇ ತಾರೀಕಿನೇ ಕಂಪ್ಯೂಟರ್ ಶುರುವಾಗುತ್ತೆ. ಡೈಲಿ 3 hours. ನೆಕ್ಸ್ಟ್ 15 days ಅಪ್ ಟು ಎಲ್ಲಿವರೆಗೂ ಬರುತ್ತೆ ಸರ್? 31st ವರೆಗೂ ಬರುತ್ತೆ. ನೆಕ್ಸ್ಟ್ 15 days ಅಥವಾ ಇನ್ನ ಮುಂದೆ ಇದೆಯಾ? ಎಸ್, ಮುಂದೆ ಇದೆ. ನೆಕ್ಸ್ಟ್ ಮಂತ್ 5 ವರೆಗೂ ಬರುತ್ತೆ. ಯಾವುದು? ಕಂಪ್ಯೂಟರ್ ಫಸ್ಟ್ 15 days. ಕ್ಲಿಯರ್? ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎವ್ರಿ ಡೇ GS 5 hour ಮತ್ತೆ 3 hour ಕಮ್ಯುನಿಕೇಶನ್. ಕೆಲ್ಸಕ್ಕೆ ಹೋಗೋರಾದ್ರೆ ಎವ್ರಿ ಡೇ ಅಟ್ಲೀಸ್ಟ್ 4 hour GS, 2 hour ಕಮ್ಯುನಿಕೇಶನ್. ಇಷ್ಟನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗ್ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ನಾಳೆ ಹೇಳ್ತೀನಿ. ಸೊ ನೆಕ್ಸ್ಟ್ ಎಕನಾಮಿ ಶುರು ಆಗ್ತಾ ಇದೆ 27ಕ್ಕೆ. ಎಕನಾಮಿಕ್ 3 days, 28, 29, 3 ದಿನ ಎಕನಾಮಿ. ಸೊ 3 ದಿನದಲ್ಲಿ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಕ್ಲಾಸ್ ಯಾವ್ದು ನೋಡ್ಬೇಕು ನಾನು ಹೇಳ್ತೀನಿ. ನನ್ನ ಕ್ಲಾಸ್ ತುಂಬಾ ಜಾಸ್ತಿ ಇದೆ, ಅಷ್ಟು ಈಗ ನೋಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಕ್ಲಾಸ್ ಅನ್ನ 8 ತಿಂಗಳವರೆಗೂ ನಿಮ್ಗೆ ಆರಾಮಾಗಿ ಕೊಡ್ತೀನಿ. ನೆಕ್ಸ್ಟ್ ಎಕ್ಸಾಮಿಗೆ ನೋಡ್ಕೊಳ್ಳಿ. ಬಟ್ ಈ ಎಕ್ಸಾಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ ಅದನ್ನ ಮಾತ್ರ ನೋಡಿ, ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ವಿತ್ ಕ್ಲಾಸ್ ತೆಗೆದುಕೊಂಡಿರೋರು. ಸೊ ನೆಕ್ಸ್ಟ್ 30ನೇ ತಾರೀಕು ಕರೆಂಟ್ ಅಫೇರ್ಸ್ ಓದ್ಬೇಕು. ಜನವರಿದು 1 ತಿಂಗಳಲ್ಲಿ 1 ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು 1 ದಿನದಲ್ಲಿ. ಹೆಂಗ್ ಸರ್ ಮುಗಿಸೋದು? ಅರೌಂಡ್ 100 pages ಇರುತ್ತೆ 1 ತಿಂಗಳದು. ಸೊ ಅದರಲ್ಲಿ ಒಂದು 30 to 40 pages ಅಷ್ಟೇ ಇಂಪಾರ್ಟೆಂಟ್. ಯಾವ್ದು ಸರ್ ಇಂಪಾರ್ಟೆಂಟು? ನಾನು ಟಿಕ್ ಹಾಕಿ ಕೊಡ್ತೀನಿ. ಸೊ ಅದನ್ನ ಮಾತ್ರ ಓದ್ಬೇಕು. ಹಂಗಂತ ಎಲ್ಲರಿಗೂ ಕರೆಂಟ್ ಅಫೇರ್ಸ್ ನಾನು ಕೊಡ್ತೀನ ಸರ್? ನೋ, ನೀವು ತೆಗೆದುಕೊಂಡಿರ್ಬೇಕು. ಬಟ್ ಯಾವ್ದು ಓದ್ಬೇಕು ನಾನು ಟಿಕ್ ಹಾಕಿ ಕೊಡ್ತೀನಿ. ಬಿಕಾಸ್ ಒಂದು 6 ತಿಂಗಳು ಕರೆಂಟ್ ಅಫೇರ್ಸ್ ಎಲ್ಲರಿಗೂ ಕೊಡ್ಬೇಕು ಅಂದ್ರೆ ನನಗೆ ಒಂದು 500-600 ರೂಪಾಯಿ ಖರ್ಚಾಗುತ್ತೆ. ಮೆಂಟರ್ಶಿಪ್ ಇಕ್ಕಿರೋದೆ 799. ಸೊ ಕಡಿಮೆ ಆಗುತ್ತೆ. ನನಗೆ ಇದನ್ನ ಪ್ರೊವೈಡ್ ಮಾಡ್ಲಿಕ್ಕಾಗಲ್ಲ. ಸೊ ಯಾವ್ದು ಓದ್ಬೇಕು ಅಂತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನಾನು ಟಿಕ್ ಮಾಡ್ಲಿಕ್ಕೆ ನಿಮಗೆ ಕೊಡ್ತೀನಿ. ಬಟ್ ನೀವೇ ಪರ್ಚೇಸ್ ಮಾಡೋದು, ಅದು ಗ್ಯಾರಂಟಿ ಇಲ್ಲ. ಯಾಕೆ ಸರ್ ಇದನ್ನ ಹೇಳ್ತಿದ್ರೆ? ಇದು ಬೇಸಿಕ್. ಸೊ ಐ ಅಂಡರ್ಸ್ಟ್ಯಾಂಡ್. ಬಟ್ ಸ್ಟೂಡೆಂಟ್ಸ್ ತುಂಬಾ ಜನ ನಮ್ಮ ಟೀಮ್ ಅವ್ರಿಗೆ ಸುಮ್ಮನೆ ಮೆಸೇಜ್ ಮಾಡ್ತಾರೆ. ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಲ್ಲ. ಸೊ 30 pages ಒಂದಿನ ಓದ್ಬೋದಲ್ವೇನ್ರಿ ಆರಾಮಾಗೆ? ಎಸ್, ಜನವರಿ ಕರೆಂಟ್ ಅಫೇರ್ಸ್ 30ನೇ ತಾರೀಕು. ನೆಕ್ಸ್ಟ್ 31ನೇ ತಾರೀಕಿಂದ 31st 1 to ಅಲ್ಲಿಗೆ 3 ದಿನ ಕರ್ನಾಟಕ ಜಿಯೋಗ್ರಫಿ. ಸೊ ಇದರಲ್ಲೂ ಅರೌಂಡ್ 4 to 5 ಚಾಪ್ಟರ್ಸ್ ಇಂಪಾರ್ಟೆಂಟ್. ಅದನ್ನ ನಿಮಗೆ ಟಾರ್ಗೆಟ್ ಕೊಡ್ತೀನಿ. ಕ್ಲಿಯರ್? ಸೊ ಬೇರೆ ಸ್ಟೂಡೆಂಟ್ಸ್ ಕೂಡ ಇದನ್ನ ಜೆರಾಕ್ಸ್ ತೆಗೆದುಕೊಂಡು ತಾವು ಒಂದು ಪ್ಲಾನ್ ಮಾಡ್ಕೊಂಡು ಇಷ್ಟು ದಿನಕ್ಕೆ ಕರ್ನಾಟಕ ಜಿಯೋಗ್ರಫಿ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್, ಸರ್ ಕರ್ನಾಟಕ ಜಿಯೋಗ್ರಫಿ ಮುಗಿದಿಲ್ಲ ಸರ್, ಇನ್ನೊಂದಿನ ಎಕ್ಸ್ಟೆಂಡ್ ಮಾಡ್ಕೋತೀನಿ ಸರ್ ಅಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಬೇಕು ಒಂದಿನ. ಸೊ ಲೈಫಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗೋದನ್ನ ಬಿಡಿ. 165 ದಿನ ಅಷ್ಟೇ ಇರೋದು. ಇವತ್ತು ಇದನ್ನ ಮುಗಿದಿಲ್ಲ, ನಾಳೆ ಒಂದಿನ ಮುಗಿಸೋಣ, ಈ ರೀತಿ ಹೋದ್ರೆ 450 ದಿನ ಬೇಕು ನಮಗೆ. 100 days ಎಕ್ಸ್ಟ್ರಾ ಬೇಕು. ಆ 100 days 1 year ಅಲ್ಲಿ ನಿಮಗೆ ಸಿಗಲ್ಲ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಅಲ್ಲಿಗೆ ನೆಕ್ಸ್ಟ್ RDPR ಮತ್ತೆ ಕೋಪರೇಟಿವ್ಸ್ ನಮ್ಮ ಕ್ಲಾಸಸ್ ಮತ್ತೆ ನೋಟ್ಸ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಡೋಂಟ್ ವರಿ. ಇದಕ್ಕೆ ನಾನು PDF ಅನ್ನ ಕೊಡ್ತೀನಿ ಮೆಂಟರ್ಶಿಪ್ ಗ್ರೂಪ್ ಅವ್ರಿಗೆ. ಪಂಚಾಯತ್ ರಾಜ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಪರೇಟಿವ್ಸ್ ಇಲ್ಲ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಫ್ರೀ ಆಗಿ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಅದಿದ್ರು ಓಕೆ, ತೊಂದರೆ ಇಲ್ಲ. 2 days ಟಾರ್ಗೆಟ್ ಇದಕ್ಕೆ. ಸಹಕಾರ ಸಂಸ್ಥೆಗಳ ಬಗ್ಗೆ, ಪಂಚಾಯತ್ ರಾಜ್ ಮತ್ತೆ ಗ್ರಾಮೀಣಾಭಿವೃದ್ಧಿ
ಆನಂತರ ಸೈನ್ಸ್ ಶುರು ಆಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಯಾಲಜಿಯನ್ನು ಫಸ್ಟ್ ಮುಗಿಸೋಣ. ಫಿಸಿಕ್ಸ್ ಕೆಮಿಸ್ಟ್ರಿ ಇಲ್ಲಿ ಇಲ್ಲ. ನೆಕ್ಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಕವರ್ ಮಾಡೋಣ. ಫಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಬಯಾಲಜಿ. ಎಷ್ಟು ದಿನ? 3 days. 3 days. ನೆಕ್ಸ್ಟ್ ಅಲ್ಲಿಗೆ ಇಲ್ಲಿ 15 days ಕಂಪ್ಲೀಟ್ ಆಗುತ್ತೆ. ಕಂಪ್ಯೂಟರ್ ಫಿನಿಶ್. ಕಂಪ್ಯೂಟರ್ ಆದ ನಂತರ ಅಷ್ಟರಲ್ಲಿ ನಮ್ದು ಕ್ಲಾಸ್ ಕೂಡ ರೆಡಿ ಇರುತ್ತೆ. ಸೊ ಜನರಲ್ ಇಂಗ್ಲೀಷು ನೆಕ್ಸ್ಟ್ 15 days ಏನಿದೆಯಲ್ಲ, ನೆಕ್ಸ್ಟ್ 15 ದಿನ ಜನರಲ್ ಇಂಗ್ಲೀಷ್ ಕಮ್ಯುನಿಕೇಶನ್. ಸೊ ಅದು 15 ದಿನ ಅಪ್ ಟು ಇಲ್ಲಿವರೆಗೆ. ಸೊ 6ನೇ ತಾರೀಕಿಂದ ಪ್ರತಿದಿನ 3 ಅವರ್ ಜನರಲ್ ಇಂಗ್ಲೀಷ್, 15 days ಡೈಲಿ 3 hours ಅಪ್ ಟು ಇಲ್ಲಿವರೆಗೆ ಅಂದ್ರೆ 20ನೇ ತಾರೀಕಿನವರೆಗೆ. ಅಲ್ಲಿಗೆ ನೆಕ್ಸ್ಟ್ 15 days ಇಂಗ್ಲೀಷ್. ಈಗ ಬರೋಣ, ನಿಮ್ಗೆ ಯಾವ್ದು ಮುಗಿಸಿದ್ವಿ ಈಗ? ಸೈನ್ಸ್ ಅಂಡ್ ಟೆಕ್ನಾಲಜಿ ಬಯಾಲಜಿ ಆಯ್ತು 7ನೇ ತಾರೀಕು. 8ನೇ ತಾರೀಕು ಫಿಸಿಕಲ್ ಜಿಯೋಗ್ರಫಿ 9. ಫಿಸಿಕಲ್ ಜಿಯೋಗ್ರಫಿಲಿ ಅರೌಂಡ್ 30 ಕ್ಲಾಸ್ ಮಾಡಿದ್ದೀನಿ. 30 ಕ್ಲಾಸ್ ಇಂಪಾರ್ಟೆಂಟ್ ಅಲ್ಲ, ಒಂದು 6ರಿಂದ 7 ಚಾಪ್ಟರ್, 7 ಕ್ಲಾಸ್ ಇಂಪಾರ್ಟೆಂಟ್ ಆಗುತ್ತೆ ಈಗ. ಸೊ ಅದ್ಯಾವ ಚಾಪ್ಟರ್ ಅಂತ ನಾನು ನಿಮ್ಮ ಇಂಟರ್ನ್ಶಿಪ್ ಅಲ್ಲಿ ಆಗ್ತೀನಿ, ಡೋಂಟ್ ವರಿ. ಸೊ 2 ದಿನ ಫಿಸಿಕಲ್ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಕ್ವಶನ್ ಪೇಪರ್ ಟಫ್ ಆಗಿದೆ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ, ಎಕನಾಮಿ, ಎನ್ವೈರನ್ಮೆಂಟಲ್ ಕ್ವಶನ್ ಬಂದಿದೆ ಅಂತ ಅರ್ಥ. ಯಾಕಂದ್ರೆ ಕಾನ್ಸೆಪ್ಚುಯಲ್ಲೇ ಬರುತ್ತೆ ಫಿಸಿಕಲ್ ಜಿಯೋಗ್ರಫಿ, ಪ್ರಾದೇಶಿಕ ಭೂಗೋಳಶಾಸ್ತ್ರ. ನೆಕ್ಸ್ಟು 10th 10ನೇ ತಾರೀಕು ಯಾವ ತಿಂಗಳು? 10ನೇ ತಾರೀಕು ನೆಕ್ಸ್ಟ್ ತಿಂಗಳು. ಯಾವುದು ಕರೆಂಟ್ ಅಫೇರ್ಸ್ ಓದಬೇಕು? ಫೆಬ್ರವರಿ ಕರೆಂಟ್ ಅಫೇರ್ಸ್ 2026. ಅಗೈನ್ 30 to 40 pages ಅಷ್ಟೇ, ನಾನೇ ಟಿಕ್ ಮಾಡ್ಕೊಡ್ತೀನಿ. ನೆಕ್ಸ್ಟು 11ನೇ ತಾರೀಕಿಂದ 13ನೇ ತಾರೀಕಿನವರೆಗೆ 3 days ಇಂಡಿಯನ್ ಜಿಯೋಗ್ರಫಿಯಲ್ಲಿ 5 ಚಾಪ್ಟರ್ ಇಂಪಾರ್ಟೆಂಟ್. ಸೊ ಅದನ್ನು ನಾನು ನಿಮಗೆ ಕೊಡ್ತೀನಿ. ಅಂದರೆ ಕ್ಲಾಸಲ್ಲಾದರೂ ಕವರ್ ಮಾಡಿರ್ತೀವಿ. ಇದಕ್ಕೆ ಆಥರ್ ಬುಕ್ಸನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಕ್ಲಿಯರ್? ನೆಕ್ಸ್ಟ್ ಕನ್ನಡ ಮೀಡಿಯಂನವ್ರಿಗೆ ಬೇರೆ ಆಥರ್ ಬುಕ್ಸು, ಇಂಗ್ಲೀಷ್ ಮೀಡಿಯಂನವ್ರಿಗೆ ಬೇರೆ. ಓಕೆ, ನೋಡ್ತೀವಿ. ನೆಕ್ಸ್ಟ್ 14ನೇ ತಾರೀಕು ಫಿಸಿಕ್ಸ್, 15ನೇ ತಾರೀಕು ಕೆಮಿಸ್ಟ್ರಿ 16. ಸೊ 14, 15, 16 ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ 3 days. ಇದರಲ್ಲಿ ಫಿಸಿಕ್ಸ್ ಅಲ್ಲಿ 3 ಚಾಪ್ಟರ್ ಇಂಪಾರ್ಟೆಂಟು, ಕೆಮಿಸ್ಟ್ರಿಯಲ್ಲಿ 4 ಚಾಪ್ಟರ್ ಇಂಪಾರ್ಟೆಂಟು. 7 ಚಾಪ್ಟರ್ನ ನೀವು 3 days ಅಲ್ಲಿ ಮುಗಿಸ್ಬೇಕಾಗುತ್ತೆ. ದೆನ್ ಈಗ ಆಲ್ರೆಡಿ ನಾವು 15ನೇ ತಾರೀಕು ತಲುಪಿದೇವಲ್ವಾ, ನೆಕ್ಸ್ಟ್ ಮಂತ್ 15ನೇ ತಾರೀಕು ಅಷ್ಟರಲ್ಲಿ 30 days ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಟಾರ್ಗೆಟ್ 30 days ಕಂಪ್ಲೀಟ್ ಆಗಿರುತ್ತೆ. ರಿಮೈನಿಂಗು ಫಸ್ಟ್ ಪೇಜ್ ಅಲ್ಲಿ ಎಷ್ಟು ದಿನ ಇರುತ್ತೆ? 20 ದಿನ ಇರುತ್ತೆ. ಸೊ ಇನ್ನಿರ್ತಕ್ಕಂಥ ರಿಮೈನಿಂಗ್ ಡೇಸ್ ಅಲ್ಲಿ 1 hour ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಫಸ್ಟ್ 30 days ಅಲ್ಲಿ 5 hour GS, 3 hour ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಪತ್ರಿಕೆ ಓದ್ತಾ ಇದ್ರಿ. ಯಾರು? ಫುಲ್ ಟೈಮ್ ಆಸ್ಪಿರೆಂಟ್ಸ್. ಇದನ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಸರ್ ನಾನು 6 hour GS ಓದ್ತೀನಿ ಸರ್, 4 hour ಕಮ್ಯುನಿಕೇಶನ್ ಓದ್ತೀನಿ ಸರ್, ಪರ್ ಡೇ 10 hour ಓದ್ತೀನಿ ಸರ್, ವೆರಿ ಗುಡ್ ಸರ್. ಪರ್ ಡೇ 12 hour ಓದ್ತೀನಿ ಸರ್, ವೆರಿ ಗುಡ್. ಎಕ್ಸಾಮ್ ಟೈಮ್ ಓದ್ಲೇಬೇಕು ಮೋರ್ ದನ್ 10 hour. ಇಲ್ಲ ಸರ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರು ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಒಂದು 4 hour GS, 2 hour ಕಮ್ಯುನಿಕೇಶನ್, ಇಷ್ಟು ದಿನ ಮಾಡ್ತಾ ಇದ್ರಿ. ಈಗ 30 days ಆಗೋಯ್ತು, ಇನ್ನೊಂದು 50 days ಅಷ್ಟೇ ಇರುತ್ತೆ. ಸೊ ಫಸ್ಟ್ ಪೇಜ್ ಅಲ್ಲಿ 20 ದಿನ ಅಷ್ಟೇ ಬಾಕಿ, ಫಸ್ಟ್ ಪೇಜ್ 50 ದಿನ ಇರೋದು. ಸೊ 30 days ಮುಗಿದಿದೆ. ಈಗ ತಾವು 1 hour ಎಕ್ಸ್ಟ್ರಾ ಮಾಡ್ಬೇಕು. ಯಾರು? ಇಬ್ರು ಕೂಡ. ಯಾವ್ದು ಸರ್ 1 hour ಎಕ್ಸ್ಟ್ರಾ? 5 hour GS, 3 hour ಕಮ್ಯುನಿಕೇಶನ್ ಇತ್ತಲ್ವಾ. ಸೊ 15ನೇ ತಾರೀಕಿಂದ 1 hour ಫಾರ್ ಮೆಂಟಲ್ ಅಬಿಲಿಟಿ. ಡೈಲಿ ನೈಟ್ ನಿಮ್ಮ ಲಾಸ್ಟ್ ದಿನ ಮಲಗೋಕ್ಕಿಂತ ಮುಂಚೆ 1 hour ಬಿಫೋರ್ ಮೆಂಟಲ್ ಅಬಿಲಿಟಿ. ನಮ್ದು ಕ್ಲಾಸು ಅಷ್ಟೊತ್ತಿಗೆ ರೆಡಿ ಇರುತ್ತೆ. ನಮ್ಮ ಕ್ಲಾಸನ್ನ ಕೇಳ್ಬೋದು, ಬೇರೆ ಕ್ಲಾಸನ್ನ ಕೇಳ್ಬೋದು. ಇಂಪಾರ್ಟೆಂಟ್ 6 ಚಾಪ್ಟರ್. ಆ 6 ಚಾಪ್ಟರ್ನು ಕೂಡ ನಾನು ಹೇಳ್ತೀನಿ. ಸೊ ಅದನ್ನು ಫಾಲೋ ಮಾಡಿ. ಕ್ಲಿಯರ್? ಡೈಲಿ 1 hour. ನೆಕ್ಸ್ಟ್ ನಿಮ್ಮ ಎಕ್ಸಾಮ್ವರೆಗೆ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿ ಆಯಿತು. 17ನೇ ತಾರೀಕು ಮಾರ್ಚ್ ಕರೆಂಟ್ ಅಫೇರ್ಸ್, ಸೇಮ್ 30 pages ಮಾರ್ಚ್ ಕರೆಂಟ್ ಅಫೇರ್ಸ್. ನೆಕ್ಸ್ಟು 18ನೇ ಫಸ್ಟ್ ಪೇಜ್ 50 days ಅಲ್ಲಿ ಮೊದಲನೇ ಹಂತದಲ್ಲಿ ಜಸ್ಟ್ ಎಲ್ಲ ಸಿಲೆಬಸ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಹಾರಿಜೆಂಟಲ್ ಸ್ಟಡಿ ಅಂತ ಇದನ್ನು ಕರೀತಾರೆ. ದೆನ್ 20 days ಇದೆಯಲ್ಲ, ಅದು ರಿವಿಷನ್ ವಿತ್ ಟೆಸ್ಟ್ ಸೀರೀಸ್. ಲಾಸ್ಟ್ 10 days ಇರುತ್ತಲ್ಲ, ಇಂಟೆನ್ಸಿವ್ ರಿವಿಷನ್. ಸೊ ನಿಮ್ಗೆ ಇನ್ನ 50 days ಟೈಮ್ ಇರುತ್ತೆ. ಅಷ್ಟೊಳಗಡೆ ಯಾವ್ದಾದ್ರು ಟೆಸ್ಟ್ ಸೀರೀಸ್ ಅನ್ನ ಹೊಂದಿಸ್ಕೊಳ್ಳಿ. ನಮ್ಮ ಟೆಸ್ಟ್ ಸೀರೀಸ್ 3-4 days ಅಲ್ಲಿ ಖಾಲಿ ಆಗೋ ಸಾಧ್ಯತೆ ಇದೆ. ಬಿಕಾಸ್ ಇರೋದೇ 300. ಆಲ್ರೆಡಿ ಫಸ್ಟ್ ತರಿಸಿ 1000 ಖಾಲಿ, ನೆಕ್ಸ್ಟ್ 500 ಖಾಲಿ, ನೆಕ್ಸ್ಟ್ 500 200 ಖಾಲಿ ಆಗಿದೆ. ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ 15ನೇ ತಾರೀಕು
19ನೇ ತಾರೀಕು. ಸರ್ ವರ್ಲ್ಡ್ ಜಿಯೋಗ್ರಫಿಲಿ ಏನು ಓದಬೇಕು ಸರ್? 7 ಖಂಡಗಳಿದಾವೆ. ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಡಾಟಾವನ್ನ ಒಂದಿನ ಓದೋಣ. 7 ಖಂಡದ್ದು ಒಂದೊಂದು ಪೇಜ್. ಅದಾದ್ಮೇಲೆ ಇನ್ನೇನ್ ಮಾಡ್ಬೇಕು ಸರ್? ಇನ್ನೊಂದು ದಿನ ಕರೆಂಟ್ ಅಫೇರ್ಸ್ ಫ್ರಮ್ ಲಾಸ್ಟ್ 1 year ಇರ್ತಕ್ಕಂಥ ಪ್ಲೇಸಸ್ ಇನ್ ನ್ಯೂಸ್, ಯಾವೆಲ್ಲ ಸುದ್ದಿಯಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್ ಈಜಿಪ್ಟ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಸೊ ಮಿಡಲ್ ಈಸ್ಟ್ ಏಷ್ಯಾ ಆಗಿರ್ಬೋದು, ಇದು ಕರೆಂಟ್ ಅಫೇರ್ಸ್ ಇದೆ. ರೆಡ್ ಸಿ ಆಗಿರ್ಬೋದು, ಇದ್ರ ಅಕ್ಕಪಕ್ಕ ಏನಿದೆ ಅದು ಇದು ಒಂದಷ್ಟು ಕೊಡ್ತೀನಿ ನಿಮಗೆ. ಸೊ ಅದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ಬೇಕಾಗತ್ತೆ. ಕ್ಲಿಯರ್? ನೆಕ್ಸ್ಟ್ 20ನೇ ತಾರೀಕಿಂದ ಅಪ್ ಟು 22 ಏನ್ಷಿಯಂಟ್ ಅಂಡ್ ಮಿಡಿವಲ್ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿಲಿ 3 ಚಾಪ್ಟರ್, ಮಿಡಿವಲ್ ಹಿಸ್ಟ್ರಿಲಿ 4 ಚಾಪ್ಟರ್, 7 ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 20, 21, 22 ಈ 3 ದಿನ ಅದನ್ನು ಓದಬೇಕಾಗತ್ತೆ. ಸೆಲೆಕ್ಟೆಡ್ ಚಾಪ್ಟರ್ಸ್ ಅಷ್ಟೇ, ಇಲ್ಲಿ ಕಂಪ್ಲೀಟ್ ಓದ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಇಷ್ಟೊತ್ತಿಗೆ ನೆಕ್ಸ್ಟ್ 15 days ಆಗೋಯ್ತು. ಸೊ ಕಂಪ್ಯೂಟರ್ ಆಯ್ತು, 3 hour ಡೈಲಿ. ನೆಕ್ಸ್ಟ್ ಏನಾಯ್ತು? ಜನರಲ್ ಇಂಗ್ಲಿಷ್ ಆಯ್ತು. ನೆಕ್ಸ್ಟ್ ಇನ್ನೊಂದು 15 ದಿನ ಇದೆಯಲ್ಲ, 15 ದಿನ ಅಷ್ಟೇ ಇದೆ ಫಸ್ಟ್ ಪೇಜ್ ಮುಗಿಲಿಕ್ಕೆ. ಆಗ ಜನರಲ್ ಕನ್ನಡವನ್ನ ಓದ್ಬೇಕಾಗತ್ತೆ. ಸೊ ಜನರಲ್ ಕನ್ನಡ ನಮ್ದು ಕೂಡ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ, ಡೋಂಟ್ ವರಿ. ಸೊ ಈಗ 23ನೇ ತಾರೀಕಿಗೆ ಏಪ್ರಿಲ್ ಕರೆಂಟ್ ಅಫೇರ್ಸ್, ಸೇಮ್ 30 ಪೇಜ್ ಕರೆಂಟ್ ಅಫೇರ್ಸ್ 1 month in ಮುಗಿಸ್ಬೇಕು, ಏಪ್ರಿಲ್. ದೆನ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಡೋಂಟ್ ವರಿ, ಇದು ನಾನೇ ಕ್ಲಾಸ್ ಮಾಡಿದ್ದೀನಿ. ಓಕೆನಾ? ತಲೆಕೆಡಿಸ್ಕೋಬೇಡಿ. ಒಂದು 4 ಅವರಲ್ಲಿ ಬೇಸಿಕ್ ಎಕನಾಮಿಕ್ ಸರ್ವೆ ಮತ್ತೆ ಕಂಪ್ಲೀಟ್ ಬಜೆಟ್ ಅನ್ನು ಮುಗಿಸಿದ್ದೀನಿ, ವಿತ್ ಸ್ಕೀಮ್ಸ್ ಅನ್ನ ಮುಗಿಸಿದ್ದೀನಿ. ಸೊ ನೋಟ್ಸು ಇದೆ, ಕ್ಲಾಸು ಇದೆ, 2 ದಿನ. ಇದ್ರ ಜೊತೆಗೆ ಇನ್ನೊಂದು 3 ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ ಸರ್ವೆಲಿ. ಫಸ್ಟ್ 3 ಚಾಪ್ಟರ್ ಒಂದಷ್ಟು ಫ್ಯಾಕ್ಟ್ಸ್ ಅನ್ನು ಹಾಕಿದ್ದೀನಿ ಇದರಲ್ಲಿ, ಇನ್ನೊಂದಷ್ಟು ಹಾಕಿಲ್ಲ, ಅದನ್ನು ನಾನು ಮಾಡ್ಕೊಡ್ತೀನಿ. ಓಕೆನಾ? ಸೊ 2 ದಿನ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಒಂದಿನ ಸರ್ವೆ ಅಥವಾ ಒಂದೇ ದಿನ 2 ಮುಗಿಸ್ಬೋದು. ಎಕನಾಮಿಕ್ ಸರ್ವೆ ಬಜೆಟ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಇನ್ನೊಂದು ದಿನ ರಿವಿಷನ್ ಮಾಡ್ಬೇಕು ಅದನ್ನು. ಕ್ಲಿಯರ್? ಸೊ ದೆನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಒಂದು 4 ಚಾಪ್ಟರ್ ಇದೆ, 4 ಚಾಪ್ಟರ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ದಿನ? 3 ದಿನ, 3 days. ನೆಕ್ಸ್ಟು 29ನೇ ತಾರೀಕು ಬರುತ್ತೆ, ಮೇ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ 30ನೇ ತಾರೀಕು ಜೂನ್ ಕರೆಂಟ್ ಅಫೇರ್ಸ್. ಇದಾದ ನಂತರನೂ ಕೂಡ 2 ದಿನ ರಿಸರ್ವ್ ಡೇ ಕೊಟ್ಟಿದ್ದೀನಿ. ಆ ದಿನ ಏನ್ ಮಾಡೋದು ಗೊತ್ತಾ? ಸಾಧ್ಯ ಆದ್ರೆ ಜುಲೈ, ಆಗಸ್ಟ್ ಇದೆರಡರ ಕರೆಂಟ್ ಅಫೇರ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ಅಲ್ಲಿಗೆ 30th ಆಯ್ತು. ಇದಾದ ನಂತರ ನೆಕ್ಸ್ಟ್ ಇನ್ನ ಫಸ್ಟ್ ಪೇಸ್ ಪ್ರಿಪರೇಷನ್, ಮೊದಲನೇ ಹಂತದ ಪ್ರಿಪರೇಷನ್ಗೆ ಅಂದ್ರೆ ಫಸ್ಟ್ 50 ದಿನಕ್ಕೆ ಇನ್ನ 1 ವೀಕ್ ಬಾಕಿ ಇದೆ. ಸೊ ಆಗೇನ್ ಮಾಡೋಣ ಅಂದ್ರೆ ಪ್ರತಿದಿನ 1 hour ಏನ್ ಮೆಂಟಾಲಿಟಿ ಓದ್ತಾ ಇದ್ವಲ್ವಾ, ಸೊ ಅದನ್ನ ಈಗ ಇಂಪಾರ್ಟೆಂಟ್ 6 ಚಾಪ್ಟರ್ ಅನ್ನ ನಾನು ಹೇಳ್ತೀನಿ. ಕಂಪ್ಲೀಟ್ 3 days, ದಿನಕ್ಕೆ 2 ಚಾಪ್ಟರ್ ತರ ಕಂಪ್ಲೀಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ಇಂದ. ಸೊ ಅದೇ ಮಾಡೋಣ. ಏನ್ ಮಾಡೋಣ್ರಿ? ಮೆಂಟಾಲಿಟಿಯಿಂದ. ಕ್ಲಿಯರ್? ಸೊ ಅದಾದ ನಂತರ ಫಸ್ಟ್ ಪೇಜ್ ಪ್ರಿಪರೇಷನ್, ಮೊದಲನೇ ಹಂತದ ಅಧ್ಯಯನಕ್ಕೆ 2 ದಿನ ಗ್ಯಾಪ್ ಕೊಟ್ಟಿದ್ದೀನಿ ನಾನು, ರಿಸರ್ವ್ ಡೇ ಕೊಟ್ಟಿದ್ದೀನಿ. ಯಾಕೆ ರಿಸರ್ವ್ ಡೇ ಕೊಟ್ಟಿದ್ದೀನಿ ಅಂದ್ರೆ ಏನಾದ್ರು ಎಕ್ಸ್ಟ್ರಾ ಓದೋದಿದ್ರೆ ಅಥವಾ ಏನಾದ್ರು ಓದೋದನ್ನ ಬಿಟ್ಟಿದ್ರೆ ಅವರು ಕವರ್ ಮಾಡ್ಕೊಳ್ಳಿ ಅಂತ. ಸರ್ ನಂದೆಲ್ಲ ಕಂಪ್ಲೀಟ್ ಆಗಿದೆ ಸರ್ ಅಂದ್ರೆ 6 month ಕರೆಂಟ್ ಅಫೇರ್ಸ್ ಅದನ್ನ ರಿವಿಷನ್ ಮಾಡೋಣ ಸರ್. ಅದು ನಾನು ಡೈಲಿ ಸ್ವಲ್ಪ ರಿವಿಷನ್ ಮಾಡ್ಕೊಂಡಿದ್ದೀನಿ ಸರ್ ಅಂದ್ರೆ ಅಗೈನ್ 6 month ಏನ್ ಕರೆಂಟ್ ಅಫೇರ್ಸ್ ಓದಿರ್ತೀವಿ, ಈಗ ಅಗೈನ್ 2 months ಎಕ್ಸ್ಟ್ರಾ ಓದೋಣ, ಬಿಕಾಸ್ ನಲ್ಲಿ ಕರೆಂಟ್ ಅಫೇರ್ಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕ್ಲಿಯರ್? ಇಲ್ಲಿಗೆ ಮೊದಲನೇ ಹಂತದ ಪ್ರಿಪರೇಷನ್ ಕಂಪ್ಲೀಟ್. ಸೆಕೆಂಡ್ ಸ್ಟೇಜ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ತಮ್ಗೆ ಒಂದು ಅರ್ಥ ಆಗ್ತಾ ಇದೆ, ಏನು ಅಂದ್ರೆ ಒಂದ್ ಕಡೆ ಪರ್ಫೆಕ್ಟ್ ಸ್ಟ್ರಾಟಜಿ ಸಿಕ್ತು, ಒಂದ್ ಕಡೆ ಒಳ್ಳೆ ಮೆಂಟರ್ಶಿಪ್ ಸಿಕ್ತು, ಒಳ್ಳೆ ಕ್ಲಾಸ್ ಸಿಕ್ತು, ಒಂದು ಇಷ್ಟ ದಿನ ಯಾವ್ದು ಓದ್ಬೇಕು ಅನ್ಕೊಂಡಿದ್ದೆ, ಈಗ ಒಂದು ಪರ್ಫೆಕ್ಟ್ ಆಗಿ ಏನೋ ಸಿಗ್ತಾ ಇದೆ ಅನ್ನೋ ಖುಷಿ ಇದೆ. ಇನ್ನೊಂದ್ ಕಡೆ ಒಂದ್ ಭಯ ಇದೆ, ಸರ್ ಇಷ್ಟೆಲ್ಲ ಕವರ್ ಮಾಡಕ್ಕಾಗುತ್ತೆ ಸರ್? ಡೆಫಿನೆಟ್ಲಿ ಆಗುತ್ತೆ ಸರ್. ನಾನು ಹೇಳಿದ್ದೀನಿ ಸರ್ ವರ್ಟಿಕಲ್ ಸ್ಟಡಿ ಬೇಡ ಅಂತ,
ಆರಿಜಿನಲ್ ಸ್ಟಡಿ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೀಪ್ 45 ಚಾಪ್ಟರ್ ಓದೋದು ಈಗಲ್ಲ, 6 ಮಂತ್ ಬಿಫೋರ್ 6 ಮಂತ್ ಮೆಂಟರ್ಶಿಪ್ ಅಲ್ಲಿ. ಈಗ ಏನ್ ಮಾಡ್ಬೇಕು, ಅದ್ರಲ್ಲಿ ಇಂಪಾರ್ಟೆಂಟ್ ಯಾವುದು, ಇಟ್ ಮೀನ್ಸ್ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಕೂಡ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಒಂದು. ಎರಡನೇದು, ಇನ್ನ ಒಂದು ಭಯ ಈಗ ಶುರು ಆಗ್ತಾ ಇದೆ, ಅದು ಒಳ್ಳೆ ಭಯ. ಎಂತದ್ದು ಒಳ್ಳೆ ಭಯ ಅಂದ್ರೆ, ಒಂದು ದಿನ ನೀವು ಸ್ಕಿಪ್ ಮಾಡಿದ್ದೀರಾ ಅಂದ್ರೆ ಅದು ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಪರಿಣಾಮ ಬೀರುತ್ತದೆ. ಮದುವೆ, ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಏನೇ ಇರ್ಬೋದು. ಸೊ ನೀವು ಫಾಲೋ ಮಾಡಲೇಬೇಕು. ಇಲ್ಲ ಸರ್ ನನ್ಗೆ ಇದಾಗಲ್ಲ ಸರ್, ತುಂಬಾ ಹೆಕ್ಟಿಕ್ ಅನ್ಸ್ತಾ ಇದೆ ಸರ್, ಬೇಡ, ತಲೆನೇ ಕೆಡ್ಸ್ಕೋಬೇಡಿ. ಈ ಪ್ರಪಂಚದಲ್ಲಿ ತುಂಬಾ ಈಸಿಯಾಗಿ ಸಿಗೋದು ನಿಮ್ಗೆ ಏನ್ ಗೊತ್ತಿದೆಯೋ ಅದ್ ಮಾಡಿ. ನನ್ಗಂತೂ ಗೊತ್ತಿಲ್ಲ ತುಂಬಾ ಈಸಿಯಾಗಿ ಏನಾದ್ರು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಈಗ ಒಂದು ಟ್ರೆಂಡ್ ಶುರುವಾಗಿದೆ, ತುಂಬಾ ಈಸಿಯಾಗಿ ಪಾಸ್ ಮಾಡೋದು ಹೆಂಗೆ ಅಂತೇಳಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ವಾ, ಸೊ ಚೆಂಡು ಹೂವು ಬೆಳೆಯಕ್ಕೆ ಹೋಗ್ಬಿಡಿ, 3 ಮಂತ್ಸ್ಗೆ ಬಂದ್ಬಿಡ್ತದೆ ಅದು ಇಳುವರಿ. ಸೊ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಆಪ್ಷನ್, ಈಸಿಯಾಗಿ ಆಗ್ಬೇಕು ಅಂದ್ರೆ. ಸೊ ಇದ್ರ ಮೇಲೂ ನಿಮ್ಗೆ ಏನು ಹೇಳಲಿಕ್ಕಾಗಲ್ಲ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಪೇಸ್ ಪ್ರಿಪರೇಷನ್ಗೆ ಬರ್ತಾ ಹೋಗೋಣ. ಸೊ ನೆಕ್ಸ್ಟ್ 20 days ಪ್ರಿಪರೇಷನ್. 50 days ಅಲ್ಲಿ ಎಲ್ಲವನ್ನು ಕೂಡ ಒಂದಷ್ಟು ಕವರ್ ಮಾಡಿರ್ತೀವಿ. ದೆನ್ 20 days ಪ್ರಿಪರೇಷನ್. ಈ 20 days ಅಲ್ಲಿ ಏನ್ ಮಾಡ್ಬೇಕು ಸರ್? ಸಿಂಪಲ್ ಸರ್, ರಿವಿಷನ್ ವಿತ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಫಸ್ಟ್ ಡೇ ಏನ್ ಮಾಡ್ತೀವಿ ನಾವು? ಟೆಸ್ಟ್ ಅಟೆಂಡ್ ಮಾಡ್ತೀವಿ. ಇನ್ ಮಿಕ್ಕಿರ್ತಕ್ಕಂಥ 2 days ಏನ್ ಮಾಡ್ತೀವಿ? ರಿವಿಷನ್. ಸರ್ ಹೆಂಗ್ ಸರ್ ರಿವಿಷನ್ ಮಾಡೋದು? ಸಿಂಪಲ್. ಫಸ್ಟ್ ಟೆಸ್ಟ್ ಏನ್ ಅಟೆಂಡ್ ಮಾಡ್ತಿರೋ ನಮ್ಮ ತೆಗೆದುಕೊಂಡ್ರೆ ಇಷ್ಟು ಟೆಸ್ಟ್ ಇರ್ತವೆ. ಟೆಸ್ಟ್ ಕಿಟ್ ಆಪಲ್ ಇದೆ, ಜಾಯ್ನ್ ಆಗಿ 70261327 ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು. ಅಂಡ್ ಬಿಲೀವ್ ಮಿ, ಈ ಸತಿಗಾದಾಗ ನಾನು ಎಕ್ಸ್ಟ್ರಾ ಪ್ರಿಂಟ್ ಮಾಡಿಸಲ್ಲ. ಯಾಕೆ ಗೊತ್ತಾ? ನಾನು ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಂಡಿರೋರಿಗೆ ಗೊತ್ತಿರುತ್ತೆ, ಮೋರ್ ದೆನ್ 40 pages ಒನ್ ಟೆಸ್ಟ್ ಸೀರೀಸ್ ಇರೋದು. KEA ಮಿನಿಮಮ್ 40 to 60 pages ಅಷ್ಟು ದೊಡ್ಡ ಬುಕ್ಲೆಟ್ ಅನ್ನ ಕೊಡುತ್ತೆ. ಎಕ್ಸಾಮ್ ಅಲ್ಲಿ ನೀವು 10 page 15 page ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ತಾವು ಓದ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ಹುಡುಗರಿಗೆ ಕಷ್ಟ ಆಗಲಿ ಅಂತ ಹೇಳಿ ನಾವು ಕೂಡ ಅದನ್ನೇ ಫಾಲೋ ಮಾಡಿ ಮಿನಿಮಮ್ 40 pages ಇರುತ್ತೆ. ಇಟ್ ಮೀನ್ಸ್ ಕ್ವಶನ್ ಎಲ್ಲ ಸ್ಟೇಟ್ಮೆಂಟ್ ಬೇಸ್ ತುಂಬಾ ಆಳವಾಗಿರುತ್ತೆ. ಸೊ ಬೇಕು ಅಂದ್ರೆ ಜಾಯ್ನ್ ಆಗ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಇವ್ರೇನ್ ಫೈನಾನ್ಷಿಯಲಿ ಉದ್ದೇಶ ಕೇಳ್ಕೊತಿದ್ದಾರೆ ಅಂತ ನೀವು ಭಾವಿಸಿದ್ರೆ ತಪ್ಪು. ನಾನೊಂದು ಟೆಸ್ಟ್ ಕಿಟ್ ಅನ್ನ ಕೊಡ್ತೀನಿ, ಯಾರಾದ್ರೂ ಆ ರೀತಿ ಅಂದ್ಕೊಟ್ರೆ ಬನ್ನಿ, ಆ ಟೆಸ್ಟ್ ಕಿಟ್ ಅನ್ನ ಜೆರಾಕ್ಸ್ ತೆಗೆದುಕೊಂಡು ಮೋರ್ ದ್ಯಾನ್ 1200 to 1500 ಆಗುತ್ತೆ ಜಸ್ಟ್ ಜೆರಾಕ್ಸ್ಗೆ. ನಾವು ಪ್ರಿಂಟ್ ಮಾಡಿಸಿ ಒಂದು 22 OMR ಕೊಟ್ಟು ಒಂದು ಪೆನ್ ಕೊಟ್ಟು ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟು ಚಾರ್ಜ್ ಮಾಡ್ತಿರೋದೇ 600+. ಮತ್ತೆ ವಿತ್ ಕಮ್ಯುನಿಕೇಶನ್ 800+. ಅದರಲ್ಲಿ ಬಿಲೀವ್ ಮಿ 10% ಆಫ್ ಕಮಿಷನ್, 5% ಇಂಟರ್ನೆಟ್ ಲೈನ್ ಚಾರ್ಜಸ್ ಎಕ್ಸೆಟ್ರಾ 2% ಇಂಟರ್ನೆಟ್ ಚಾರ್ಜಿಂಗು, ಮತ್ತೆ ಇನ್ನೊಂದು 3% ಸೇರಿಸಿದ್ರೆ 15%. 615% ಅದ್ರ ಎಷ್ಟಾಯ್ತು? 60 30 90 ರೂಪಾಯಿ ಗಾನ್. 85 rupees ನಿಮ್ಮ ಪೋಸ್ಟಲ್ ಚಾರ್ಜಸ್. ಇನ್ನ ನೀವು ಜೆರಾಕ್ಸ್ ತೆಗೆಸ್ಕೊಂಡ್ರೆ 1500 ಆಗುತ್ತೆ. ಇಷ್ಟೆಲ್ಲ ಇನ್ಕ್ಲೂಡ್ ಮಾಡಿ 700 600 800 ರೂಪಾಯಿ ಕೊಡ್ಬೇಕಾದ್ರೆ ಸ್ವಲ್ಪ ಜಸ್ಟ್ ಯೋಚನೆ ಮಾಡಿ ಅಷ್ಟೇ. ಜಸ್ಟ್ ನಾನು ನಿಮ್ಗೆ ಪೋಸ್ಟಲ್ ಚಾರ್ಜಸ್ 1,20,000+ ಆಗುತ್ತೆ. ಎಲ್ಲ ಒಂದು ಇಷ್ಟು ದಿನ ಕಳಿಸಿರೋದು. ನನ್ ಹುಡುಗರು ಎಷ್ಟು ಜನ ಹಾಕೋಗುತ್ತಾ? ಒಂದು 20 ಜನ ಹಾಕವ್ರೆ, 2,000 ಹಾಕವ್ರೆ. ಸೊ 1 lakh ನಾನು ಕೈಯಿಂದ ಹಾಕಿದ್ದೀನಿ. ಸೊ ಇದರಿಂದ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು ಮಾಡಿದ್ದು ನಾವು. ನೆಕ್ಸ್ಟ್ ಟೈಮ್ ಇದನ್ನ ಮಾಡಲ್ಲ, ಯಾಕಂದ್ರೆ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ, ನಮಗೆ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಮಾಡೋಣ ಸೆಕೆಂಡ್ ಪೇಜ್, 2ನೇ ಹಂತದ ಪ್ರಿಪ್ರೇಷನ್ಗೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಫಸ್ಟ್ ದಿನ ಟೆಸ್ಟ್ ಅಟೆಂಡ್ ಮಾಡಿದ್ವಾ, ಇನ್ನ 2 days ರಿವಿಷನ್ ಮಾಡಬೇಕು. ಹೆಂಗೆ ಸರ್? ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಿರ್ತೀರಾ, ಅದರಲ್ಲಿ ನೀವು ಒಂದು 20 ಅಟೆಂಡ್ ಮಾಡಿರಲ್ಲ, ಬಿಟ್ಟಿರ್ತೀರ, ನಿಮ್ಗೆ ಗೊತ್ತಿರಲ್ಲ. ಆ 20 ಕಾನ್ಸೆಪ್ಟ್ ಅನ್ನ ಒಂದು ಪೇಜ್ ಅಲ್ಲಿ ನೋಟ್ ಮಾಡ್ಕೋಬೇಕು. ಕ್ವಶನ್ ನೋಟ್ ಮಾಡ್ಕೊಳ್ಳಲ್ಲ, ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬೇಡ, DPSP ಅನ್ಕೋಣ. ಸೊ DPSP ಅಲ್ಲಿ ಆರ್ಟಿಕಲ್ 37 ಈ ಕ್ವಶನ್ ಅನ್ನ ತಪ್ಪು ಮಾಡಿದೀರಾ, ನೀವೇನ್ ಹಾಕ್ಬೇಕಲ್ಲಿ ಜಸ್ಟ್ ಆರ್ಟಿಕಲ್ 37 ಅಂತ ಬರ್ಕೋಬೇಕು. ಪ್ರೆಸಿಡೆಂಟ್ ಇಂಪೀಚ್ಮೆಂಟ್, ರಾಷ್ಟ್ರಪತಿಯವರ ಪದಚ್ಯುತಿ, ಆ ಕ್ವಶನ್ ಅನ್ನ ತಪ್ಪು ಮಾಡಿದೀರಾ. ರಾಷ್ಟ್ರಪತಿ ಫುಲ್ ಚಾಪ್ಟರ್ ಓದೋದಲ್ಲ, ಜಸ್ಟ್ ಆ ಕಾನ್ಸೆಪ್ಟ್ ಬರ್ಕೋಬೇಕು, ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಅಂತ. ಈ ರೀತಿ 20 ಬಿಟ್ಟಿರ್ತೀರಲ್ವಾ, ಅದನ್ನ
ಒಂದು ಪೇಜಲ್ಲಿ ಒಂದ್ ಕಡೆ ನೋಟ್ ಮಾಡ್ಕೋಬೇಕು. ಅದೇ ಪೇಜಲ್ಲಿ ಇನ್ನೊಂದ್ ಕಡೆ ಏನ್ ಮಾಡ್ಬೇಕು, ನೀವೇನ್ ರಾಂಗ್ ಮಾಡಿರ್ತೀರಾ, ಏನ್ ತಪ್ಪು ಮಾಡಿರ್ತೀರಾ ಅದೊಂದ್ ಕಡೆ ನೋಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸೊ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಕ್ವಶನ್ ಅನ್ನ ತಪ್ಪು ಮಾಡಿರ್ತೀರಾ. ಅದ್ರಲ್ಲಿ ಯಾವ್ದ್ರ ಬಗ್ಗೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್, ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ತಪ್ಪು ಮಾಡಿದೀರಾ ಅನ್ಕೊಳ್ಳಿ. ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ತಪ್ಪು ಮಾಡಿದೀರಾ ಅನ್ಕೊಳ್ಳಿ. ಸೊ ನೀವು ಅಲ್ಲಿ ಬರ್ಕೋಬೇಕು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ. ಸೊ ಅಲ್ಲಿಗೆ ಒಂದು 30 ತಪ್ಪು ಮಾಡಿದೀರಾ, ಒಂದು 20 ಬಿಟ್ಟಿದ್ದೀರಾ. ಇಟ್ ಮೀನ್ಸ್ 50 ನಿಮ್ಮ ವೀಕ್ ಏರಿಯಾಸ್. ಇದು ಈ ವೀಕ್ ಏರಿಯಾಸ್ ಏನಿದೆಯಲ್ವಾ, ಇದನ್ನ 2 days ಅಲ್ಲಿ ರಿವಿಷನ್ ಮಾಡೋದು. ಸೊ ಈ ರೀತಿ ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಮಾಡೋದು. ಫಸ್ಟ್ ಪೇಜ್ ಅಲ್ಲಿ ಏನ್ ಮಾಡಿದ್ವಿ, ಕಂಪ್ಲೀಟ್ ಆಗಿ ಕವರ್ ಮಾಡಿಕ್ಕೆ ಟ್ರೈ ಮಾಡಿದ್ವಿ. ಸೆಕೆಂಡ್ ಪೇಜ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನಿಮ್ಮ ವೀಕ್ ಏರಿಯಾ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಇಷ್ಟೂ ಸಬ್ಜೆಕ್ಟ್ಗಳನ್ನು ಅದೇ ರೀತಿ ನಾವು ಟೆಸ್ಟ್ ನ ಜೊತೆಯಲ್ಲಿ ರಿವಿಷನ್ ಮಾಡ್ಬೇಕು. ಸೊ ನಾನು ಮೆಂಟರ್ಶಿಪ್ ಅಲ್ಲಿ ಟೆಸ್ಟ್ ಕೊಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಡಿಮೆ ಫೀಸಲ್ಲಿ ನನಗೆ ಪ್ರೊವೈಡ್ ಮಾಡ್ಲಿಕ್ಕೂ ಸಾಧ್ಯ ಆಗಲ್ಲ. ನಿಮ್ದು ಯಾವ್ದಾದ್ರು ರೆಡಿ ಇದ್ರೆ ಅದೇ ರೆಡಿ ಇರಲಿ, ಇಲ್ವಾ ನಮ್ ಜಾಯ್ನ್ ಆಗ್ತೀರಾ ಹಾಕೊಳ್ಳಿ. ಇಲ್ಲ ಸರ್ ನನ್ ಬೇರೆ ಯಾವ್ದೋ ಇನ್ಸ್ಟಿಟ್ಯೂಷನ್ ಇದೆ, ನೋ ಪ್ರಾಬ್ಲಮ್. ನನ್ಗೇನ್ ಬೇಕು, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಬೇಕು. 20 days ಅಲ್ಲಿ ಸೆಕೆಂಡ್ ಪ್ರಿಪ್ರೇಷನ್ ಅಲ್ಲಿ ಲಾಸ್ಟ್ 10 days ಇರುತ್ತಲ್ಲ, ಎಕ್ಸಾಮ್ ನಿಯರ್ ಇರುತ್ತೆ. ಕಂಪ್ಲೀಟ್ ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ MCQಗೆ ಶಿಫ್ಟ್ ಆಗಬೇಕು. ಇಷ್ಟು ದಿನ ಜಸ್ಟ್ ನೋಟ್ಸ್ ಅನ್ನ ಓದ್ತಾ ಇದ್ರಿ, ರಿವಿಷನ್ ಮಾಡ್ತಾ ಇದ್ರಿ. ಕಂಪ್ಲೀಟ್ ಲಾಸ್ಟ್ 10 days ಫುಲ್ ಎಂಡ್ ಟೆಸ್ಟ್, ಕಮ್ಯುನಿಕೇಶನ್ ಟೆಸ್ಟ್ ಜೊತೆಗೆ ರಿವಿಷನ್. ಕ್ಲಿಯರ್? ಸೊ ನೆಕ್ಸ್ಟು ಈ ದಿನಗಳಲ್ಲೇ 20 ದಿನ ಇದೆಯಲ್ಲ, ಅದರಲ್ಲಿ ಕನ್ನಡಕ್ಕೆ 7 ದಿನ 3 hours per day ರಿವಿಷನ್ ಮಾಡಬೇಕು. ಇಲ್ಲಿ ಟೆಸ್ಟ್ ಇಲ್ಲ. ಈ 20 ದಿನದಲ್ಲಿ ಕನ್ನಡಕ್ಕೆ ಟೆಸ್ಟ್ ಇಲ್ಲ, ಇಂಗ್ಲಿಷ್ ಟೆಸ್ಟ್ ಇಲ್ಲ, ಕಂಪ್ಯೂಟರ್ ಟೆಸ್ಟ್ ಇಲ್ಲ. ನೆಕ್ಸ್ಟ್ 10 ದಿನಕ್ಕೆ ಇರ್ತವೆ. ಕ್ಲಿಯರ್? ಸೊ ನೆಕ್ಸ್ಟ್ 7 days ಇಂಗ್ಲಿಷ್, ನೆಕ್ಸ್ಟ್ 6 days ಕಂಪ್ಯೂಟರ್. ಇಷ್ಟನ್ನ ರಿವಿಷನ್ ಮಾಡ್ತೀವಿ. ಫಸ್ಟ್ ಪೇಜಲ್ಲೂ ರಿವಿಷನ್ ಮಾಡಿದ್ವಿ, ಸೆಕೆಂಡ್ ಪೇಜಲ್ಲೂ ರಿವಿಷನ್ ಆಯ್ತು. ಈಗ 7 ದಿನ ಸಿಕ್ಕಿರೋದ್ರಿಂದ ಇಂಪಾರ್ಟೆಂಟ್ ನ ರಿವಿಷನ್ ಮಾಡಿಸ್ತೀನಿ. ಫಸ್ಟ್ ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡ್ತಿದ್ದೆ. ಸೊ ಸೆಕೆಂಡ್ ಪೇಜ್ ಕ್ಲಿಯರ್. ಸೊ ಇದನ್ನೇ ನಾನು ಟೈಮ್ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ. ನನಗೇನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಲ್ವಾ, ಇದನ್ನೇ ಟೈಮ್ ಟೇಬಲ್. ಫಾರ್ ಎಕ್ಸಾಂಪಲ್ ನಾವು ನೋಡಿ, ಪೊಲಿಟಿ ಟೆಸ್ಟ್ ಪ್ಲಸ್ ಅನಾಲಿಸಿಸ್ ಫಸ್ಟ್ ಡೇ. ನೆಕ್ಸ್ಟ್ ಪೊಲಿಟಿ ನಾನು ಹೇಳಿದ್ನಲ್ಲ ವೀಕ್ ಏರಿಯಾಸ್, ರಿವಿಷನ್ 1 ದಿನ, ಪೊಲಿಟಿ ರಿವಿಷನ್ 2 ದಿನ. ಕ್ಲಿಯರ್? ನೆಕ್ಸ್ಟ್ ಜಿಯೋಗ್ರಫಿ ಟೆಸ್ಟ್ ಅನಾಲಿಸಿಸ್ 1 day, ಜಿಯೋಗ್ರಫಿ ರಿವಿಷನ್ 1, 2, 3. ನಿಮ್ಮ ವೀಕ್ ಏರಿಯಾನ ರಿವಿಷನ್ ಮಾಡೋದು. ಇಲ್ಲಿ ಕರ್ನಾಟಕ, ಇಂಡಿಯಾ, ವರ್ಲ್ಡ್ 3 ಸೇರುತ್ತೆ. ನೆಕ್ಸ್ಟ್ ಹಿಸ್ಟ್ರಿ. ಸೊ ಈ 7 ದಿನದಲ್ಲಿ ಜನರಲ್ ಇಂಗ್ಲಿಷ್ ಪ್ರತಿದಿನ 3 hours 11ಕ್ಕೆ ಮುಗೀತು. ನೆಕ್ಸ್ಟ್ 7 ದಿನ ಜನರಲ್ ಕನ್ನಡ ಅಪ್ ಟು ಇಲ್ಲಿವರೆಗೆ 18ವರೆಗೆ ಡೈಲಿ 3 hours. ಅದ್ರ ಜೊತೆಗೆ ಹಿಸ್ಟ್ರಿ ಟೆಸ್ಟ್ 1 ದಿನ ಅಟೆಂಡ್ ಮಾಡೋದು, ಅನಾಲಿಸಿಸ್ ಮಾಡೋದು, ನಿಮ್ಮ ವೀಕ್ ಏರಿಯಾನ ಬರ್ಕೊಳ್ಳೋದು. ನೆಕ್ಸ್ಟ್ 1, 2, 3 ಆ ವೀಕ್ ಏರಿಯಾನ ರಿವಿಷನ್ ಮಾಡೋದು. ನೆಕ್ಸ್ಟ್ ನಿಮ್ ಕ್ವಶನ್ಗೆ ಬರ್ತೀನಿ, ಕೊನೆಗೆ ಬರ್ತೀನಿ ನಾನು. ನೆಕ್ಸ್ಟ್ 16ನೇ ತಾರೀಕು 17ನೇ ತಾರೀಕು ಮೆಂಟಾಲಿಟಿ ಟೆಸ್ಟ್ ಅಟೆಂಡ್ ಮಾಡೋದು. ಅದ್ರಲ್ಲಿ ವೀಕ್ ಯಾವ್ದು ಏರಿಯಾ ಇದೆಯೋ ಅದನ್ನು ರಿವಿಷನ್ ಮಾಡೋದು. ದೆನ್ ಎಕನಾಮಿ ಟೆಸ್ಟ್ ರಿವಿಷನ್ 1 ದಿನ ಸಾಕು. ಬಿಕಾಸ್ ವಿಯೋದಲ್ಲಿ ಒಂದು 5 ಕ್ವಶನ್ ಅನ್ನ ಕೇಳುವ ಸಾಧ್ಯತೆ ಇದೆ ಎಕನಾಮಿ. ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಹೋದ್ರು ಕೂಡ ಡೋಂಟ್ ವರಿ, ಬಿಕಾಸ್ ನನ್ನ ಕ್ಲಾಸ್ ಚೆನ್ನಾಗಿದೆ, ನೋಡ್ಕೋಣ. ನೆಕ್ಸ್ಟ್ 19ನೇ ತಾರೀಕು ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಸ್ಟ್, 20ನೇ ತಾರೀಕು ಸೈನ್ಸ್ ಅಂಡ್ ಟೆಕ್ನಾಲಜಿ ಅನಾಲಿಸಿಸ್, ನೆಕ್ಸ್ಟ್ 21ನೇ ತಾರೀಕು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಲ್ಲಿಗೆ 2 ದಿನ, 1 ದಿನ ಟೆಸ್ಟ್, 2 ದಿನ ರಿವಿಷನ್. ಕ್ಲಿಯರ್? ಆ ನಂತರ ಅಷ್ಟರಲ್ಲಿ ನಿಮ್ಮ ಜನರಲ್ ಇಂಗ್ಲಿಷ್ ಕಂಪ್ಲೀಟ್ ಆಗಿರುತ್ತೆ, ಕಂಪ್ಯೂಟರ್ ಶುರು ಆಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ 7 ದಿನ. ಸೊ ಈಗ 22ನೇ ತಾರೀಕು RDPR ಫಸ್ಟ್ ಪೇಜ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ 2 ದಿನ ರಿವಿಷನ್ ಮಾಡಿದ್ರಿ. ಈಗ 1 ದಿನ ಸಾಕು RDPR. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ 1 ಕೊಡ್ತೀವಿ. ಹೋದ ಸತಿ ಜೂನಿಂದ ಹಿಡಿದು ಈ ಸತಿ ಜೂನ್ವರೆಗೆ ಕಂಪ್ಲೀಟ್ 1 year ಅಲ್ಲಿ ಏನು ಕರೆಂಟ್ ಅಫೇರ್ಸ್ ಆಗಿರುತ್ತೋ ಅದನ್ನ ಟೆಸ್ಟ್ ಪೇಪರ್ ಕೊಡ್ತೀವಿ. ಇಂಪಾರ್ಟೆಂಟ್ ಥೀಮ್ಸ್ ಕವರ್ ಆಗಿರುತ್ತೆ. ಸೊ ಅದನ್ನ 23ನೇ ತಾರೀಕು ಅನಾಲಿಸಿಸ್ ಮಾಡ್ತೀವಿ. ನೋಡಿ, ಫಸ್ಟ್ ಪೇಜ್ ಅಲ್ಲಿ ಏನ್ ಮಾಡಿದ್ವಿ, ಒಂದು 6 ತಿಂಗಳ ಕರೆಂಟ್ ಅಫೇರ್ಸ್ ಓದಿದ್ವಿ. ಸೆಕೆಂಡ್ ಪೇಜ್ ಅಲ್ಲಿ 1 ವರ್ಷದ ಕರೆಂಟ್ ಅಫೇರ್ಸ್ ನ ಟೆಸ್ಟ್ ಅನ್ನ ಬರೀತೀವಿ. ಆ ಟೆಸ್ಟ್ ಅಲ್ಲಿ ಇಂಪಾರ್ಟೆಂಟ್ 100 ಥೀಮ್ಸ್ ಇರ್ತವೆ. ಆ 100 ಥೀಮ್ಸ್ ಅನ್ನ ರಿವಿಷನ್ ಮಾಡಬೇಕು. ಇಲ್ಲಿ ತಪ್ಪಾಗಿರೋದು ಮಾತ್ರ ರಿವಿಷನ್ ಮಾಡೋದಲ್ಲ, ಟೆಸ್ಟ್ ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡ್ಬೇಕು. ಯಾಕೆ? ಕರೆಂಟ್ ಅಫೇರ್ಸ್. ಕ್ಲಿಯರ್? ನೆಕ್ಸ್ಟ್ 24 ಬಜೆಟ್ ಅಂಡ್ ಸರ್ವೆ ರಿವಿಷನ್. ಫಸ್ಟ್ ಪೇಜ್ ಅಲ್ಲಿ 2 days ಬಜೆಟ್ ಅಂಡ್ ಎಕನಾಮಿಕ್ಸ್ ಸರ್ವೆ ಇತ್ತು. ಸೊ ಈ ಫೇಸ್ ಅಲ್ಲಿ 1 ಡೇಗೆ ಬಜೆಟ್ ಅಂಡ್ ಎಕನಾಮಿಕ್ಸ್ ಸರ್ವೆ ರಿವಿಷನ್.
ನೆಕ್ಸ್ಟ್ ಈಗ ಇಲ್ಲಿಗೆ ನಮ್ಮ ಸೆಕೆಂಡ್ ಫೇಸ್ 20 ದಿನ ಕಂಪ್ಲೀಟ್. ಥರ್ಡ್ ಫೇಸಿಗೆ ಬರ್ತಾ ಇದ್ದೀವಿ. ಥರ್ಡ್ ಫೇಸಲ್ಲಿ ಏನು ಹೇಳಿದ್ದೆ ನಾನು? ಥರ್ಡ್ ಫೇಸಲ್ಲಿ 10 days ಇರುತ್ತೆ. 10 days ಅಲ್ಲಿ ಮಿನಿಮಮ್ 7 ಫುಲ್ ಲೆಂತ್ ಟೆಸ್ಟ್, 8 ಕಮ್ಯುನಿಕೇಶನ್ ಟೆಸ್ಟ್. ಇಷ್ಟು ಟೆಸ್ಟ್ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ತೆಗೆದುಕೋಬಹುದು. ಅಥವಾ ನಂದೇ ಯಾಕೆ ತೆಗೆದುಕೋಬೇಕು ಅಂತ ಹೇಳ್ತಿಲ್ಲ ಅಂದ್ರೆ, ಪಾಪ ಬೇರೆದ್ರಲ್ಲಿ ತೆಗೆದುಕೊಂಡಿರ್ತೀರಾ ಅನ್ನೋ ಉದ್ದೇಶಕ್ಕಷ್ಟೇ. ಇಲ್ಲಾಂದ್ರೆ ನಾನು ನಂದೇ ಕಂಪಲ್ಸರಿ ಮಾಡ್ತಾ ಇದ್ದೆ. ಯಾರು ತೆಗೆದುಕೊಂಡಿಲ್ಲ ಅಂದ್ರೆ ನಂದಾದ್ರು ತೆಗೆದುಕೊಳ್ಳಿ. ಕ್ಲಿಯರ್? ಈಗ ಆಲ್ರೆಡಿ ತೆಗೆದುಕೊಂಡಿರೋರ್ನ ಕೇಳಿ, ಓರ್ತಿದೆ ಟೆಸ್ಟ್. ಈ ನೆಕ್ಸ್ಟ್ 10 ದಿನ ಏನಿರುತ್ತಲ್ವಾ, ಅಲ್ಲೇನ್ ಮಾಡ್ಬೇಕು ಗೊತ್ತಾ, ನಾವು ನಿಮ್ಮ ಎಕ್ಸಾಮ್ ಅಲ್ಲಿ ಹೆಂಗಿರುತ್ತೋ ಆ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ 10 ದಿನ ಇರುತ್ತಲ್ಲ, ಡೇ 1 ಮಾರ್ನಿಂಗ್ 10 to 12 o'clock. ಇದು ಫುಲ್ ಟೈಮ್ ಪ್ರಿಪ್ರೇಷನ್. ಅವ್ರಿಗೆ ಕೆಲಸ ಮಾಡೋರು ನೀವು ಕನ್ವೀನಿಯಂಟ್ ಆಗಿ ಅಟೆಂಡ್ ಮಾಡಿ. ಸೊ ಇದು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋರಿಗೆ ಬೆಳಗ್ಗೆ ಮಾರ್ನಿಂಗ್ ಸೆಷನ್ 10 to 12 ಫುಲ್ ಲೆಂತ್ ಟೆಸ್ಟ್ ಒಂದನ್ನು ಬರೀಬೇಕು. ಅದನ್ನು ಬರೀತಿರಲ್ವಾ, ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ. ಆ ಟೆಸ್ಟಲ್ಲಿ ಯಾವ್ಯಾವ ತಪ್ಪು ಮಾಡಿದರೆ ಅಗೇನ್ ಅದನ್ನ ರಿವೈಸ್ ಮಾಡಿ ಸಿನಾಪ್ಸಿಸ್ ಅಲ್ಲಿ ಅಥವಾ ನಿಮ್ಮ ಬುಕ್ಸ್ಗಳಲ್ಲಿ. ಆಫ್ಟರ್ನೂನ್ ಅಗೈನ್ 2 to 4 ಮಧ್ಯಾಹ್ನ ಸೆಷನ್. ಅವತ್ತೇ ಮಧ್ಯಾಹ್ನ ಸೆಷನ್ ಕಮ್ಯುನಿಕೇಶನ್ ಟೆಸ್ಟ್ ಅಟೆಂಡ್ ಮಾಡಬೇಕು. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಸೊ ಇದನ್ನ ನೈಟ್ ಫುಲ್ಲು ಅಲ್ಲಿ 4 ಗಂಟೆಗೆ ಮುಗುತ್ತಲ್ಲ, 1 hour ರೆಸ್ಟ್ ಮಾಡಿ, 5 ಗಂಟೆವರೆಗೂ ಮಲ್ಕೊಂಬಿಡಿ. 5 ಗಂಟೆಗೆ ಎದ್ದು ಮತ್ತೆ ನೈಟ್ 9 ಗಂಟೆ ಅಥವಾ 10 ಗಂಟೆವರೆಗೆ ಈ ಕಮ್ಯುನಿಕೇಶನ್ ಅಲ್ಲಿ ಏನೇನು ತಪ್ಪು ಮಾಡಿದ್ರು ಅದನ್ನ ರಿವಿಷನ್ ಮಾಡಿ. ಇದೇ ತರ ಮಾರ್ನಿಂಗು ಫುಲ್ ಲೆಂತ್ ಟೆಸ್ಟ್, ಆಫ್ಟರ್ನೂನು ಕಮ್ಯುನಿಕೇಶನ್ ಟೆಸ್ಟ್. ತುಂಬ ಕಷ್ಟ ಇರುತ್ತೆ ಇಷ್ಟೆಲ್ಲ ಮಾಡಲಿಕ್ಕೆ, ಬಟ್ ಏನಾದರೂ ಮಾಡ್ತೀವಿ ಅಂದಮೇಲೆ ಎಲ್ಲ ಫೀಲ್ಡಲ್ಲೂ ಕಷ್ಟ ಇರುತ್ತೆ. ಬಿಲೀವ್ ಮೀ, ನಮ್ಮ ಟೀಮ್ ಅವರು ಫಾರ್ ಎಕ್ಸಾಂಪಲ್ ಒಂದು 15 ದಿನ ಸ್ಕೆಡ್ಯೂಲ್ ಹೇಳ್ತೀನಿ, ಕೇಳ್ಕೊಂಬಿಡಿ. ಲಾಸ್ಟ್ 15 ದಿನ ಸ್ಕೆಡ್ಯೂಲ್, 1 ತಿಂಗಳು ಕೇಸ್ ಸ್ಕೆಡ್ಯೂಲ್ ಹೇಳ್ತೀನಿ. ಅದಕ್ಕಿಂತ ನಿಮಗೆ ಕೆಲಸ ಇದೆಯಾ ಒಂದ್ಸತಿ ನೀವೇ ಥಿಂಕ್ ಮಾಡಿ. ಏನೂ ಇಲ್ಲ, ವೆರಿ ಸಿಂಪಲ್. ನಾವೇನು ಜಾಸ್ತಿ ಕೆಲಸ ಮಾಡಲಿಲ್ಲ. ಏನು ಮಾಡೋದು ಅಂದರೆ, ನೈಟು ಫುಲ್ಲು ಒಂದು 12-1 ಗಂಟೆವರೆಗೂ ಒಂದು ಗ್ರೂಪ್ ಕೆಲಸ ಮಾಡೋದು. ಆವಾಗಲೂ ನಾವು ಎದ್ದಿರ್ತಿದ್ವಿ. 1 ಗಂಟೆ ಮೇಲಿಂದ ಬೆಳಗಿನ ಜಾವ 4 ಗಂಟೆ ಅಥವಾ 5 ಗಂಟೆವರೆಗೂ ಒಂದು ಗ್ರೂಪ್ ಕೆಲಸ ಮಾಡಿದೆ. ಆ ನಂತರ ಏನ್ ಮಾಡಿದೆ ಗೊತ್ತಾ, 5 ಗಂಟೆ ಕೆಲವರು ಮನೆಗೆ 7 ಗಂಟೆ ಅಥವಾ 8 ಗಂಟೆಗೆ ಎದ್ದು ಹೇಗೆ ಕೆಲಸ ಶುರು ಮಾಡಿದ್ದಾರೆ. ಕೆಲವರು 4 ಗಂಟೆ ಮಲಗಿ 6 ಗಂಟೆಗೆ ಎದ್ದು ಎಗೈನ್ ಕೆಲಸ ಶುರು ಮಾಡಿದ್ದಾರೆ. ಅಲ್ಲೇ ನಮ್ಮನೇಲೆ ಜಾಗ ಇಲ್ಲ ಅಂದ್ರು ಒಬ್ರು ಮೇಲೆ ಅಕ್ಕಪಕ್ಕ ಎಲ್ಲನಲ್ಲೇ ಅಲ್ಲೇ ಮಲ್ಕೊಳ್ಳೋದು. 2 or 3 hour ಮಲ್ಕೊಳ್ಳೋದು. ಒಬ್ಬ ಅಲ್ಲಿವರೆಗೂ ಇನ್ನೊಬ್ಬ ಕೆಲಸ ಮಾಡ್ತಿರೋದು. ಅವನಿಂದ ನಿದ್ದೆ ಬಂದಾಗ ಅಲ್ಲೇ ಮಲ್ಕೊಳ್ಳೋದು, ಇನ್ನೊಬ್ಬ ಕೆಲಸ ಮಾಡೋದು. ಸೊ ಎಷ್ಟೋ ದಿನ ಸ್ನಾನ ಮಾಡಿಲ್ಲ, ಬ್ರಷ್ ಮಾಡು, ಊಟ ಮಾಡು. ಎಷ್ಟೋ ದಿನ ಮನೆಗೆ ಹೋಗಿಲ್ಲ. ಒಂದು 10 ಲ್ಯಾಪ್ಟಾಪ್ ಮನೇಲೆ ಬಿದ್ದಿತ್ತು. ಸೊ ಇದಕ್ಕೆ ನಿಮ್ಗೆ ಟೆಸ್ಟ್ ಕೊಡ್ಲಿಕ್ಕೆ ಸುಮಾರು 1 month ಈ ತರ ಹಾರ್ಡ್ ವರ್ಕ್ ಮಾಡಿದ್ದು. ಇದ್ರ ಜೊತೆಗೆ 4 ಜನ ಪ್ರಿಪರೇಷನ್ ಮಾಡಿರೋದು. ಅವ್ರದಂತೂ ಕಷ್ಟ ಗೊತ್ತಿಲ್ಲ ಹೆಂಗ್ ಪ್ರಿಪೇರ್ ಮಾಡಿದ್ರು ಅಂತ. ಇದ್ರ ಜೊತೆಗೆ ಅಲಾಟ್ಮೆಂಟ್, ಇಷ್ಟು ಟೆಸ್ಟ್ ಅಲಾಟ್ಮೆಂಟ್ ಒಂದ್ಸತಿ ಮುಗಿದಿತ್ತು. ಬಟ್ ಏನಾಯ್ತು ಗೊತ್ತಾಗತ್ತೆ, ಕಷ್ಟಪಟ್ಟು 1 ವಾರ 15 ದಿನ ಕುತ್ಕೊಂಡ್ ಮಾಡಿದ್ವಾ. ಫ್ರೇಮ್ಸ್ ಕ್ಲಾಸಸ್ ಅಂತ ಸಿಂಬಲ್ ಹಿಂದೆಗಡೆ ಏನು ಇದು ಬರುತ್ತಲ್ವಾ, ಅದೇನ್ ಮಾಡ್ಬಿಟ್ರು ಜಾಸ್ತಿ ಹಾಕಿದ್ರು. ನಾನು ಹೇಳಿದೆ ಜಾಸ್ತಿ ಕಾಣಿಸುತ್ತೆ, ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ ಅಂತ. ಅಗೈನ್ 50 days ಏನ್ ಮಾಡಿದ್ವಲ್ವಾ, ಅದನ್ನ 3 days ಅಲ್ಲಿ ಪ್ರತಿಯೊಂದು ಪೇಜು ಸುಮಾರು ತಮಗೆ ಗೊತ್ತಿರಲಿ 8 ಲಕ್ಷ ಪೇಜಸ್ ನಾವು ಪ್ರಿಂಟ್ ಹಾಕ್ಸಿರೋದು, 8 ಲಕ್ಷ. ಸೊ ಅದನ್ನ 3 days ಹಗಲು ರಾತ್ರಿ ಮತ್ತೆ ಕೂತ್ಕೊಂಡು ಸರಿ ಮಾಡಿದ್ರು. ಸೊ ಇಷ್ಟು ಹಾರ್ಡ್ ವರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿದಾರೆ ಇವರು. ಅಂದ್ರೆ ಇವ್ರಿಗೆ ಇನ್ನ ನಾನು ಸ್ಯಾಲ್ರಿ ಕೊಟ್ಟಿಲ್ಲ, ಇನ್ನ ಅದು ಕಂಪ್ಲೀಟ್ ಆಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಇಷ್ಟು ಹಾರ್ಡ್ ವರ್ಕ್ ಮಾಡಿರೋದು ಬಿಕಾಸ್ ಆಫ್ ನಿಮ್ಗೋಸ್ಕರ, ನೀವು ಚೆನ್ನಾಗಿ ಅಟೆಂಡ್ ಮಾಡ್ಲಿ ಅಂತ. ಇಲ್ಲ ಆಕ್ಚುಲಿ ನಂದು ಏನೂ ಇಲ್ಲ ಕೆಲಸ, ಇಷ್ಟು ಜನ ಅವರೇ ಮಾಡಿದ್ದಾರೆ. ಸೊ ನೀವು ನಿಮ್ಗೋಸ್ಕರ ಕೆಲಸನ ಮಾಡ್ತೀರಿ, ಕೆಲಸನ ಮಾಡಲಿಲ್ಲೇ ಇರಿ, ಅಟೆಂಡ್ ಮಾಡಿ, ಇಷ್ಟನ್ನ ಮಾಡಲೇಬೇಕು. ಸೊ ಅದು ಕೂಡ ಟೈಮ್ ಟೇಬಲ್ ಕೊಟ್ಟಿದ್ದೀನಿ ನೋಡಿ. 25ನೇ ತಾರೀಕು ಮಾರ್ನಿಂಗ್ ಫುಲ್ ಲೆಂತ್ ಟೆಸ್ಟ್, 26 ಮಾರ್ನಿಂಗು, 27 ಮಾರ್ನಿಂಗು, ಮತ್ತೆ ಆಫ್ಟರ್ನೂನ್ ಟೆಸ್ಟ್ ಕಮ್ಯುನಿಕೇಶನ್. ಅದೇ ತರ 25, 29, 30. ನೆಕ್ಸ್ಟ್ ಅಕ್ಟೋಬರ್ 1 ಮಾಡಿ, ತೊಂದರೆ ಇಲ್ಲ. ಅಕ್ಟೋಬರ್ 2 ಮಾಡಿ. ಎಕ್ಸಾಮ್ ಇರೋದು ಅಕ್ಟೋಬರ್ 4ಕ್ಕೆ. ಸೊ ಅದ್ರ ಹಿಂದಿನ ದಿನ ಆರಾಮಾಗಿ ರೆಸ್ಟ್ ಮಾಡಿ.
ಟಾರ್ಗೆಟ್ ಕೊಟ್ಟಿಲ್ಲ. ಸೊ ಆರಾಮ ರೆಸ್ಟ್ ಮಾಡಿ. ಇಷ್ಟಕ್ಕೆ ನಾನ್ HK ಅವ್ರದ್ದು ಎಕ್ಸಾಮ್ ಬರುತ್ತೆ. HK ಅವ್ರಿಗೆ ಅದೃಷ್ಟವಶಾತ್ ಇದು ಆದ್ಮೇಲೆ 20 ದಿನ ಟೈಮ್ ಸಿಗುತ್ತೆ. ಇದಾದ್ಮೇಲೆ ಎಷ್ಟು ದಿನ ಟೈಮ್ ಸಿಗುತ್ತೆ? 20 days ಟೈಮ್ ಸಿಗುತ್ತೆ. ಸೊ ಈ 20 days ಟೈಮ್ ಏನಿರುತ್ತೆ, ಈ 20 days ಟೈಮಲ್ಲಿ ರಿವಿಷನ್ ಮಾಡೋಣ. ಏನು ರಿವಿಷನ್ ಮಾಡೋಣ ಸರ್? ಈಗ ಆಲ್ರೆಡಿ ನೀವೇನ್ ಮಾಡಿರ್ತೀರ, ಕಂಪ್ಲೀಟ್ ಟೆಸ್ಟು ಬರ್ತಿರ್ತಾರೆ, GS ರಿವಿಷನ್ ಮಾಡಿರ್ತಾರೆ, ಕಮ್ಯುನಿಕೇಶನ್ ರಿವಿಷನ್ ಮಾಡಿರ್ತಾರೆ. ಈ ಎಕ್ಸ್ಟ್ರಾ ಡೇಸ್ ಅಲ್ಲಿ ಇದು 4th ಪೇಜ್ ನಾನ್ HK ಅವ್ರಿಗೆ ಬರಲ್ಲ, HK ಅವ್ರಿಗೆ ಇದ್ರಲ್ಲಿ ಸಿಂಪಲ್ GS ಪ್ಲಸ್ ಕಮ್ಯುನಿಕೇಶನ್ ಅಷ್ಟು ಟೆಸ್ಟ್ ಏನ್ ಮಾಡಿರ್ತೀವಿ, ಆ ಟೆಸ್ಟ್ ಅಲ್ಲಿ ಏನ್ ತಪ್ಪು ಮಾಡಿದೀವಲ್ವಾ ಅಷ್ಟು ರಿವಿಷನ್ ಮಾಡೋಣ. ಇಟ್ ಮೀನ್ಸ್ ಏನ್ ತಪ್ಪು ಮಾಡಿದೀವಿ, ಏನ್ ಬಿಟ್ಟಿದೀವಿ, ಇಟ್ ಮೀನ್ಸ್ ಅದು ನಿಮ್ಮ ವೀಕ್ನೆಸ್ ಅಲ್ವಾ. ಸೊ ಅದ್ರ ಮೇಲೆ ವರ್ಕ್ ಮಾಡೋಣ. ಕ್ಲಿಯರ್? ಸೊ ಇದು ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವರು ಕೂಡ ಇದನ್ನ ಪ್ಲಾನ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ದಿಸ್ ಪ್ಲಾನ್ ಮಾಡ್ಕೊಂಡು ಓದಿ. ಸರ್ ಟೈಮ್ ಟೇಬಲ್ ಎಲ್ಲ ಆಗ್ತೀರಾ ಸರ್ ಅಂದ್ರೆ, ನಾನು ಪ್ರೇಮ್ಸ್ ಕ್ಲಾಸಸ್ ಅಂತ ಇಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ ನ ಲಿಂಕ್ ಅನ್ನು ಕೂಡ ಇದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಹೋಗ್ತೀರಾ, ಅಲ್ಲಿ ಇದನ್ನ ಹಾಕಿರ್ತೀನಿ. ಕ್ಲಿಯರ್? ಸೊ ಟೆಸ್ಟ್ ಗಿಸ್ಟ್ ಬೇಕು ಅಂದ್ರೆ ಸೊ ತರಿಸ್ಕೊಳ್ಳಿ, ಮನೆಗೆ ತರಿಸ್ಕೋಬೇಕಂದ್ರೆ ಸಿಂಪಲ್ ಈಗಲೂ ಹೇಳ್ತಾ ಇದ್ದೀನಿ ಕೇಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. PC PSI KS నేను VO ಪತ್ರ ಬಂದ್ಬಿಡ್ತು, ನಾವು ಕಳ್ಸೋಕ್ಕೆ ಟೈಮ್ ಆಗ್ಬಿಡುತ್ತೆ ಅನ್ಸುತ್ತೆ ನಮಗೆ. ಸೊ ಇವ್ರು ಏನು ಮಾಡಬೇಕು, ಆಪಲ್ಲಿ ಹೋಗಿ ಜಾಯ್ನ್ ಆಗಬೇಕು. ಸೊ PC PSI KS ಇವರು ಸೊ ಜನರಲ್ ಸ್ಟಡೀಸ್ ಇರುತ್ತೆ. ಇದರಲ್ಲಿ 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸ್. ಇದ್ರ ಜೊತೆಗೆ ಒಂದು 20 ಆನ್ಲೈನ್ ಟೆಸ್ಟ್ ಸೀರೀಸ್ ಫ್ರೀ ಕೊಡ್ತೀವಿ, ಡೋಂಟ್ ವರಿ. ಸೊ ಇಷ್ಟನ್ನ ನಿಮ್ಮ ಮನೆ ಕಳಿಸ್ತೀವಿ. ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, 1 year ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್. ಜೊತೆಗೆ ಈ VO ಓದೋರು, VO SDA FDA ಇವ್ರಿಗೆ 8 ಕಮ್ಯುನಿಕೇಶನ್, ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಸಂವಹನ. ಇನ್ನು 14 GS ಅಲ್ಲಿ 6 ಸಬ್ಜೆಕ್ಟ್ ವೈಸ್, 1 ಕರೆಂಟ್ ಅಫೇರ್ಸ್, ಇನ್ನೊಂದು 7 ಫುಲ್ ಲೆಂತ್. ಸೊ VO ಓದೋರು ಇದನ್ನ ಜಾಯ್ನ್ ಆಗಿ. ಅರೌಂಡ್ 800+ ಸ್ಟ್ಯಾಕ್ಸ್ ಸಮಥಿಂಗ್ ಇದೆ, ಇದು ಕೂಡ 600+ ಇದೆ. ಸೊ ಇದನ್ನ ಜಾಯ್ನ್ ಆದ್ಮೇಲೆ ಏನ್ ಮಾಡ್ಬೇಕು ಸರ್, 7026132710ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಸರ್. ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಬಿಕಾಸ್ ನಾವು AOದಲ್ಲೂ ಕೂಡ ಅಷ್ಟೇ ಮೋರ್ ದೆನ್ 500 ಸ್ಟೂಡೆಂಟ್ಸ್ನ ಮೆಂಟರ್ಶಿಪ್ಗೆ ರಿಜೆಕ್ಟ್ ಮಾಡಿದ್ವಿ. ಸೊ 1000 ಸ್ಟೂಡೆಂಟ್ಸು ಟೆಸ್ಟ್ ಕಿಸ್ಟ್ಗೆ, KA ಮೆಂಟರ್ಶಿಪ್ಗೆ, KS ಮೆಂಟರ್ಶಿಪ್ಗೆ, VO ಮೆಂಟರ್ಶಿಪ್ಗೆ, UPSCಗೆ ಮೆಸೇಜ್ ಮಾಡ್ತಿದ್ದಾರೆ. ನಮ್ಮ ಟೀಮ್ ಕೈಲಿ ಅಷ್ಟು ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಮೆಸೇಜ್ ಮಾಡಿ, ವೆಯ್ಟ್ ಮಾಡಿ, ನಿಮ್ಮ ಅಡ್ರೆಸ್ ಕಳಿಸಿ, ಅದಕ್ಕೆ ವೆಯ್ಟ್ ಮಾಡಿ. ಸೊ ಅವರು ನೀವು ಇವತ್ತು ಬುಕ್ ಮಾಡಿದ್ರೆ ನಾಳೆ ಡಿಸ್ಪ್ಯಾಚ್ ಮಾಡ್ತಾರೆ. ನಾಳೆ ಡಿಸ್ಪ್ಯಾಚ್ ಆಗಿದೆ ಅಂದರೆ ಹತ್ರ ಇದ್ರೆ ವಿತಿನ್ 1 or 2 days, ದೂರ ಇದ್ರೆ 3 days. ಈಗ ನಿಮ್ಮ ಕ್ವಶನ್ಗೆ ಬರ್ತೀನಿ. ವಿನಯ್ ಕುಮಾರ್ ಸರ್, ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರಾ? ಎಕನಾಮಿ ತುಂಬಾ ಈಸಿ ರೀ, ನನ್ನ ಕ್ಲಾಸ್ ಕೇಳ್ರಿ. ಅರೌಂಡ್ ಎಷ್ಟಿರಿ ಇದೆ ಅದು, ಒಂದು 28 ಇದು ಇರ್ಬೋದು ಅಷ್ಟೇ. ಕರೆಕ್ಟಾಗಿ ಕೂತ್ಕೊಂಡ್ರೆ 4-5 ದಿನ ಮುಗಿಯುತ್ತೆ. 22 ಚಾಪ್ಟರ್ ಏನೋ ಇರ್ಬೇಕಷ್ಟೇ. ಟೆಸ್ಟ್ ಅನ್ನ ಆಪಲ್ಲಿ ಕೊಡ್ಬೇಕಾ? ಆಪಲ್ಲಿ ಜಾಯ್ನ್ ಆಗಿ ಇದಕ್ಕೆ ಮೆಸೇಜ್ ಮಾಡಿ, ನಿಮ್ಮ ಮನೆ ಕಳಿಸ್ತಾರೆ. ಚಂದ್ರಕಲಾ ಅವ್ರು ಮಾಡ್ತಿದ್ರೆ KS ಮೆಂಟರ್ಶಿಪ್ ಟೆಸ್ಟ್ ಸೀರೀಸ್ ಕಿಟ್ಟು ತಗೊಂಡಿರೋರಿಗೆ ಕಮ್ಯುನಿಕೇಶನ್ ಕ್ಲಾಸಸ್ ಫ್ರೀ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನಾನು ರಿಯಾಲಿಟಿ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ, ಬಟ್ ಆದ್ರೂ ಹೇಳ್ತೀನಿ ಕೇಳಿ. ನೋಡಿ ಮೇಡಮ್, ಕಮ್ಯುನಿಕೇಶನ್ ಅಲ್ವಾ, ಕಮ್ಯುನಿಕೇಶನ್ ಕ್ಲಾಸ್ ಮಾಡೋ ಫ್ಯಾಕಲ್ಟೀಸ್ more than 15 years ಎಕ್ಸ್ಪೀರಿಯನ್ಸ್ ಪ್ಲಸ್ ಬುಕ್ ಆಥರ್ಸ್. ಇವ್ರಿಗೆ ಆಚೆ ಹೇಗೆ ಈ ಒಂದು ಕರ್ನಾಟಕದಲ್ಲಿ ಏನು ಪೇ ಮಾಡ್ತಿದಾರಲ್ವಾ, ಸೊ ಅದಕ್ಕಿಂತ ಜಾಸ್ತಿ ನಾನು ಪೇ ಮಾಡ್ತೀನಿ. ನಾನು ಅವ್ರಿಗೆ ಕಾಂಪ್ರಮೈಸ್ ಅದ್ರಲ್ಲಿ ಮಾಡ್ಕೊಂಡಿಲ್ಲ. ಜೊತೆಗೆ ನಾನು ಅವ್ರಿಗೆ ಹೇಳಿದ್ದೀನಿ ಅವರ್ಸ್ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ. ಅಲ್ಲಿಗೆ ಅವರ ಪೇಮೆಂಟ್ ಆಚೆ ಕಡೆ ಏನು ಪೇ ಮಾಡ್ತಿದಾರಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ. ಮತ್ತೆ ನಾನು ಕ್ಲಾಸಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದ ಎಕ್ಸ್ಟ್ರಾ ಅವರ್ ಕೊಡ್ತೀನಿ. POQ ಸಾಲ್ವ್ ಮಾಡಕ್ಕೆ ಹೇಳಿದ್ದೀನಿ. ಇಟ್ ಮೀನ್ಸ್ ಅವ್ರಿಗೆ ಪೇಮೆಂಟ್ ಕಾಸ್ಟ್ ಜಾಸ್ತಿ ಆಯ್ತು ನನಗೆ, ಪ್ಲಸ್ 1 hour ಸ್ಟುಡಿಯೋ 1,500.
ಖರ್ಚು ಅದು ಇದೆಲ್ಲ ಸೇರಿ. ಸೊ ಇಷ್ಟನ್ನ ಇವರಿಗೆ ಪೇ ಮಾಡಿಸ್ತೀನಿ ಕಮ್ಯುನಿಕೇಶನ್. ಆಚೆ ಏನ್ ಮಾಡ್ತಾ ಇದಾರೆ, ಇದಕ್ಕಿಂತ ಕಡಿಮೆನೆ ಪೇ ಮಾಡಿದ್ರು ಕೂಡ. ಸೊ ಅವರು ಪ್ರೈಸ್ ಎಷ್ಟಿಟ್ಟಿದ್ದಾರೆ ಅಂದ್ರೆ 5,999. ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ 4,999. ನನಗ್ ಬರೋ ಖರ್ಚು ಅವ್ರಿಗೆ ಫ್ಯಾಕಲ್ಟಿ ಕೊಡೋ ಖರ್ಚು ಸೇಮ್, ನಾನಿನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ಟುಡಿಯೋ ರೆಂಟ್ ಬರುತ್ತೆ. ಅವರು ಇಷ್ಟಿಟ್ಟಿದ್ದಾರೆ, ನಾನು ಇಷ್ಟಿಟ್ಟಿರೋದು ಅಂದ್ರೆ 1,499. ಸೊ ಇವ್ರಿಗೆಲ್ಲ ಪೇ ಮಾಡ್ಬೇಕು ಅಂದ್ರೆ ಆಕ್ಚುಲಿ ನಾನು ಇಷ್ಟೇ ಇಡಬೇಕು, ಬಟ್ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತೇಳಿ 1,499. ಒಂದು. ಎರಡನೇದು, ಸರ್ ಇದನ್ನ ಫ್ರೀ ಕೊಡಿ ಅಂತ ಹೇಳಿದ್ರಲ್ವಾ, ಯಾವ್ದನ್ನ ಅವ್ರ ಮೆಸೇಜ್ ನೋಡ್ತೀವಿ, ಒಂದು ನಿಮಿಷ ಮರ್ತೋಗ್ಬಿಟ್ಟೆ. ಕಮ್ಯುನಿಕೇಶನ್ KS ಮೆಂಟರ್ಶಿಪ್ ಟೆಸ್ಟ್ ಸೀರೀಸ್ ಕಿಟ್ ತೆಗೆದುಕೊಂಡು ಅವ್ರಿಗೆ ಟೆಸ್ಟ್ ಸೀರೀಸ್ ಕಿಟ್ ತೆಗೆದುಕೊಂಡಿದ್ದೀರಲ್ವಾ, ಟೆಸ್ಟ್ ಸೀರೀಸ್ ಕಿಟ್ ಅಲ್ಲಿ ನಾನು ನಿಮಗೆ ಗೊತ್ತಿದೆ ಎಲ್ಲ ಟೋಟಲ್ ಮಾಡಿ ನೋಡಿ, ಅರೌಂಡ್ 800 ಪೇಜಸ್ ಪ್ಲಸ್ ಆಗುತ್ತೆ ನಿಮ್ ಕಮ್ಯುನಿಕೇಶನ್. ಇದೆಲ್ಲ ಟೋಟಲ್ ಮಾಡಿ ಜೆರಾಕ್ಸ್ ಹಾಕ್ಸಿದ್ರೆ 1,500 ಆಗುತ್ತೆ. ಅದಕ್ಕೆ 4 ಜನ ಫ್ಯಾಕಲ್ಟಿ ಪ್ರಿಪೇರ್ ಮಾಡಿರೋದು. ತುಂಬಾ ಪೇ ಮಾಡಬೇಕು ಅವ್ರಿಗೆ. ಜೊತೆಗೆ ಅಲೈನ್ಮೆಂಟು ಮತ್ತೆ ಬೇಗ ಕೊಡ್ಬೇಕಿತ್ತು ನಿಮ್ಗೆ. ಮತ್ತೆ ಒಂದ್ 2-3 ಸತಿ ನಾವು ಇದನ್ನ ತಪ್ಪ ಮಾಡ್ಬಿಟ್ವಿ. ಸೊ ಏನ್ ತಪ್ಪು ಮಾಡ್ಬಿಟ್ವಿ ಅಂದ್ರೆ, ಒಂದು ಹೇಳಿದ್ನಲ್ಲ, ಅದು ಪಿಕ್ಚರ್ ಇದನ್ನ ಜಾಸ್ತಿ ಹಾಕ್ಬಿಟ್ಟಿದ್ವಿ, ಆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೋ ನಮ್ಮ ಸಿಂಬಲ್ ಜಾಸ್ತಿ ಹಾಕ್ಬಿಟ್ಟಿದ್ವಿ. ಎಕ್ಸ್ಟ್ರಾ ಕೆಲಸ ಮಾಡಿಸಿದ್ವಿ. ಒಂದು 10 ಜನ ಕೆಲಸ ಮಾಡಿದ್ದಾರೆ ಅಲೈನ್ಮೆಂಟ್ಗೆ. ಈ ಟೆಸ್ಟ್ ರೆಡಿ ಆದ ನಂತರ ಅದನ್ನ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಒಂದು 10 ಜನಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ಅವಾಗ ಒಂದು 4 ಜನ, ಇವಾಗ ಒಂದು 4 ಜನ, ಅವರು ಇವರೆಲ್ಲ ಪ್ರತಿದಿನ ಬಂದು ಕೆಲಸ ಮಾಡಿದ್ದಾರೆ. ಸೊ ಅವರು ಮೋರ್ ದೆನ್ 15 to 20 ಡೇಸ್ ಮಾಡಿದ್ದಾರೆ. ಅವ್ರಿಗೆ ಸ್ಯಾಲ್ರಿ, ಅದ್ರ ಜೊತೆಗೆ ನೀವೇನೊಂದು 600 ಇಷ್ಟೆಲ್ಲ ಆಗುತ್ತಲ್ವಾ, ಇದ್ರ ಜೊತೆಗೆ ಆಪ್ ಕಮಿಷನ್ 10%, ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಪ್ಲಸ್ ಅದು ಇದು 5%. ಸೊ ಇಷ್ಟಾಗುತ್ತೆ. ನೀವು ಇದನ್ನ ಜಸ್ಟ್ ಜೆರಾಕ್ಸ್ ಹಾಕಿಸ್ಕೊಂಡ್ರೆ 1,000 ರೂಪಾಯಿ ಮೇಲೆ ಆಗುತ್ತೆ. ಅದು ಕೂಡ ರೂರಲ್ 2 ರೂಪಾಯಿ 3 ರೂಪಾಯಿ ಬೀಳ್ತೈತೆ ಒಂದು ಪೇಜ್, ಅವಾಗ 200 ರೂಪಾಯಿ ಮೇಲೆ ಆಗುತ್ತೆ. ಸೊ ಇಷ್ಟು ಜೆರಾಕ್ಸ್ ಹಾಕಿಸ್ಕೊಂಡ್ರೆ ಆಗುತ್ತೆ. ನಾವು ಇದ್ರ ಜೊತೆಗೆ ನಾವೇ ಪ್ರಿಂಟ್ ಹಾಕಿಸ್ಕೊಡ್ತೀವಿ. ಇದ್ರ ಜೊತೆಯಲ್ಲಿ OMR ಶೀಟ್ 22 ಪ್ಲಸ್ 1 ಪೆನ್ ಇಷ್ಟು ಪ್ರೊವೈಡ್ ಮಾಡ್ತೀವಿ. ಇಷ್ಟೆಲ್ಲ ಪ್ರೊವೈಡ್ ಮಾಡಿ ನಾವು ನಿಮಗೆ ಕೊಡ್ತಿರೋದೆ 600 ಪ್ಲಸ್ 800 ಪ್ಲಸ್. ಕ್ಲಿಯರ್? ಸೊ 600 ಪ್ಲಸ್ 800 ಪ್ಲಸ್ ಏನಿದೆಯಲ್ವಾ, ಇದೇನ್ ಪೇ ಮಾಡ್ತಿರಲ್ವಾ, ಇಷ್ಟು ನಮಗೆ ಬರಲ್ಲ. ಆಪಲ್ಲಿ ಈ ಕಮಿಷನ್ ಡಿಡಕ್ಟ್ ಆಗಿ, ಆ ಟ್ಯಾಕ್ಸ್ ಇದಂತ ಅದಂತ ಎಲ್ಲ ಡಿಡಕ್ಟ್ ಆಗಿ ಯಾವತ್ತೋ ಬರ್ತೈತೆ ನಮ್ಗೆ. ಅರೌಂಡ್ ಎಷ್ಟು ಸಿಗುತ್ತೆ ಗೊತ್ತಾ ನಮ್ಗೆ ಇಲ್ಲಿ? 450 to 500 ನಮ್ ಕೈಲಿ ಬರುತ್ತೆ ಆಪಿಂದ. ಆ ದುಡ್ಡಲ್ಲಿ ಇಷ್ಟು ಮೇಂಟೈನ್ ಮಾಡಬೇಕು, ಪ್ರಿಂಟಿಂಗ್ ಎಕ್ಸೆಟ್ರಾ ಫ್ಯಾಕಲ್ಟಿ. ನಾನೇ ಹೇಳ್ತಿದ್ದೀನಿ, ನೆಕ್ಸ್ಟ್ ಟೈಮು ಯಾವ ಎಕ್ಸಾಮ್ಗೂ ಈ ತರ ಟೆಸ್ಟ್ ಕಿಟ್ಟ ಪ್ರಿಂಟ್ ಮಾಡಿಸಲ್ಲ, ಆನ್ಲೈನ್ ಕೊಡ್ತೀವಿ. ಬಿಕಾಸ್ ಈ ಎಕ್ಸ್ಪೆನ್ಸಸ್ ಉಳ್ಕೊಳತ್ತೆ. ಸೊ ಇದರಿಂದ ದಯವಿಟ್ಟು ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಟೆಸ್ಟ್ ಕಿಟ್ ಯಾವಾಗ ಜಾಯ್ನ್ ಆದ್ರೆ ಎಂಬಿಕಾ ಅವರೇ ನೀವು? ಟೆಸ್ಟ್ ಕಿಟ್ ಯಾವಾಗ ಜಾಯ್ನ್ ಆದ್ರಿ? ಟೆಸ್ಟ್ ಸೀರೀಸ್ ಇನ್ನ ಬಂದಿಲ್ಲ ಅಂದ್ರಲ್ವಾ? ಸೊ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ನಾವು ಕ್ಲಾಸಸ್ ರೆಡಿ ಮಾಡಿದೀವಿ. ಈಗ ಪ್ರತಿದಿನ ಬೇರೆ ಬೇರೆ ಸಬ್ಜೆಕ್ಟ್ ಲೈವ್ ಮಾಡ್ತಾ ಇರ್ತೀವಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ಈಗ ಈ ಸಿಲೆಬಸ್ ಪ್ರಕಾರನೇ ನಿಮಗೆ ಕ್ಲಾಸ್ ಮಾಡಿಸ್ತಾ ಹೋದ್ರೆ ಸ್ಟುಡಿಯೋ ಸಿಗಲ್ಲ. ಅದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ. ಒಂದು 70% ರೆಡಿ ಇದೆ, 70 to 80%. ಇನ್ನು 20% ಡೈಲಿ ರೆಡಿ ಆಗ್ತಾ ಇದೆ. ಓಕೆನಾ? ಸೊ ಅದನ್ನು ಕೊಡ್ತೀವಿ ನಿಮಗೆ. ಸಿಲೆಬಸ್ ಕವರ್ ಆಗೋಷ್ಟದ್ದು ಎಲ್ಲವೂ ಕೂಡ ಪ್ರೊವೈಡ್ ಮಾಡ್ತೀವಿ. ಡೋಂಟ್ ವರಿ, ಕ್ಲಾಸ್ ತೆಗೆದುಕೊಂಡಿರೋ. ಎಸ್, ಈ ವಿಡಿಯೋ ರೆಕಾರ್ಡೆಡ್ ಇರುತ್ತೆ, ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ ನೋಡಿ. ಆರತಿ ಮ್ಯಾಮ್, ಅಂಬಿಕಾ ಮ್ಯಾಮ್ ಹೇಳಿ, ನೀವು ಯಾವಾಗ ತೆಗೆದುಕೊಂಡಿದ್ದೀರಾ? 11ನೇ ತಾರೀಕು ತೆಗೆದುಕೊಂಡಿದ್ದೀರಾ? ಶನಿವಾರ ತೆಗೆದುಕೊಂಡಿದ್ದೀರಲ್ವಾ? ಸೊ ಶನಿವಾರ ರಜೆ ಇತ್ತು, ಭಾನುವಾರ ರಜೆ ಇತ್ತು. ನಿಮ್ದು ಶನಿವಾರ ಭಾನುವಾರ ಡಿಸ್ಪ್ಯಾಚ್ ಆಗಿರಲ್ಲ. ಸೋಮವಾರ ನೈಟು ಬೆಂಗಳೂರು ಬಿಟ್ಟಿರುತ್ತೆ. ನಾವು ಸೋಮವಾರ ಎಲ್ಲ ಇದು ಪೋಸ್ಟ್ ಆಫೀಸಿಗೆ ಕೊಟ್ಟರು ಕೂಡ ಸೋಮವಾರ ನೈಟು ಇಲ್ಲಿಂದ ಡಿಸ್ಪ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಸೋಮವಾರ ಡಿಸ್ಪ್ಯಾಚ್ ಆಗಿದೆ ಅಂದ್ರೆ ಮಂಗಳವಾರ ಅಥವಾ ಬುಧವಾರ ನಿಮ್ಮ ಇದು ಏನು ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿಗೆ ರೀಚ್ ಆಗುತ್ತೆ. ನಿಮಗೆ ಗುರುವಾರ ಅಥವಾ ಶುಕ್ರವಾರ ಕೊಡ್ತಾರೆ. ಎಸ್, KS ಮೆಂಟರ್ಶಿಪ್ ಯಾವಾಗ ಸ್ಟಾರ್ಟ್? ವೆರಿ ಗುಡ್. ಸೊ
ತಮ್ಗೆ ನಾನು ಆಕ್ಚುಲಿ 15ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೆ, 3 ರೀಸನ್ ಇಂದ ಶುರು ಮಾಡಕ್ಕಾಗ್ಲಿಲ್ಲ. ಯಾವ್ಯಾವ್ದು ಅಂದ್ರೆ, ಒಂದು ನಾನು ಮುಂಚೆಗೆ ಹೇಳ್ದೆ ನಿಮ್ಗೆ, ಮಂಗಳವಾರ ಅಥವಾ ಬುಧವಾರ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಬಂತು. ಸೊ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಎಕ್ಸಾಕ್ಟ್ ಟೈಮ್ ಟೇಬಲ್ ಸಿಗುತ್ತೆ. ಅಕಾರ್ಡಿಂಗ್ ಟು ದಟ್ ನಿಮ್ಗೊಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ಮಾಡ್ಕೊಡ್ಬೋದು. ಅದಕ್ಕೆ ಇವತ್ತಿನವರೆಗೂ ವೆಯ್ಟ್ ಮಾಡಿದೆ. ಇವತ್ತು ನೈಟ್ ವರ್ಗೂ ವೆಯ್ಟ್ ಮಾಡ್ತೀನಿ, ಬುಧವಾರ ನೈಟ್ ವರ್ಗೆ. ಸೊ ಇವತ್ತು ನೈಟು ಕೂಡ ಇವ್ರದ್ದು ಏನಾದ್ರು ನಮಗೆ ಟೈಮ್ ಟೇಬಲ್ ಸಿಗ್ಲಿಲ್ಲ ಅಂದ್ರೆ ಇವ್ರದ್ದು ಎಕ್ಸಾಮ್ದು, ನಾನೇನ್ ಮಾಡ್ತೀನಿ ಅಂದ್ರೆ ನಾಳೆ ನಿಮಗೆ ನನ್ನ ಟೈಮ್ ಟೇಬಲ್ ಕೊಡ್ತೀನಿ. ಇಟ್ ಮೀನ್ಸ್ 16ನೇ ತಾರೀಕು ನನ್ನ ಟೈಮ್ ಟೇಬಲ್ ಕೊಡ್ತೀನಿ. ಸೊ 17ನೇ ತಾರೀಕು ಓರಿಯಂಟೇಷನ್ ಮಾಡ್ತೀನಿ, ನಿಮ್ಗೆ ಓರಿಯಂಟೇಷನ್ ಕ್ಲಾಸ್ ಮಾಡ್ತೀನಿ. ಸೊ 17ನೇ ತಾರೀಕು ನೈಟ್ ಇಂದ ನಿಮ್ಮ ಮೆಂಟರ್ಶಿಪ್ ಶುರು ಆಗುತ್ತೆ. ಓಕೆನಾ? ಆಗ್ಬೋದಲ್ಲ? ವಿ ಎ ಮೆಂಟರ್ಶಿಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈಗ ಕೇಳ್ತಾವ್ರೆ. ಫಸ್ಟ್ ಅಲ್ಲೇ ಹೇಳಿದ್ನಲ್ರಿ. ನೋಡಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ಟಾರ್ಟ್ ಆದ್ಮೇಲೆ ಯಾರು ಅಡ್ಮಿಷನ್ ಆಗ್ಬೇಡಿ. ನಿಮ್ ದುಡ್ಡು ಬೇಡ, ಏನೂ ಬೇಡ. ನನಗೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಗಿಂತ ನಿಮ್ ಕಮಿಟ್ಮೆಂಟ್ ಇಂಪಾರ್ಟೆಂಟ್. ಬಿಕಾಸ್ KS ಬರೀ ಮೆಂಟರ್ಶಿಪ್ ಮಾಡ್ತೀವಿ ಅಂತಾನೆ 10,000 ಇಸ್ಕೊತಾವ್ರೆ. ಕೆಲವರು 15,000 ಇಸ್ಕೊಂಡು ಯಾವ್ದೋ ಜೆರಾಕ್ಸ್ ಕೊಟ್ಟು ಇವು ಓದ್ಕೊಳ್ಳಿ AC ಆಗ್ತೀರ ಅಂತ ಹೇಳ್ತಾವ್ರೆ. ಕೆಲವರು ಕೇವಲ ಟೆಸ್ಟ್ ಸೀರೀಸ್ಗೆ 3,000 4,000 ಚಾರ್ಜ್ ಮಾಡ್ತಾವ್ರೆ. ಮೆಂಟರ್ಶಿಪ್ ಅನ್ನಂತೂ ಬಿಡಿ, ಎವ್ರಿ ಡೇ ಯಾರಿಗೂ ಟಾರ್ಗೆಟ್ ಕೊಡಲ್ಲ. ನಿಮಗೆ GS ಮೆಂಟರ್ಶಿಪ್ ಅದು 10,000 20,000 ಚಾರ್ಜ್ ಮಾಡ್ತಾವ್ರೆ. ಸೊ ನಾನು ಮಾಡ್ತಿರೋದು 2,000 3,000. ಸೊ ಕ್ಲಿಯರ್? ಏನಾದ್ರು ಡೌಟ್ ಇದೆಯಾ? ಮತ್ತೆ ಇನ್ನೊಂದ್ರಿ, ನೀವೇನಾದ್ರು ಅನ್ಕೊಳ್ರಿ, ನೀವೇನಂದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇರೋದು ಹಿಂಗೆ, ನನ್ನ ಹತ್ರ ಬಂದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಆ್ಯಡ್ ವರ್ಕ್ ಮಾಡಬೇಕು. ನಾವೆಷ್ಟು ಮಾಡ್ತೀವಿ ಅಷ್ಟು ಮಾಡಬೇಕು. ನಿಮ್ಮ ಪ್ರಕಾರ ನನ್ನ ಟೈಮ್ ಟೇಬಲ್ ಇರಲ್ಲ, ನಿಮ್ಮ ಪ್ರಕಾರ ನನ್ನ ಟಾರ್ಗೆಟ್ ಇರಲ್ಲ. ಅಕಾರ್ಡಿಂಗ್ ಟು ಈಗೇನು ಕಾಂಪಿಟೇಷನ್ ಇದೆ ಅದ್ರ ಪ್ರಕಾರ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೇನು ಅನ್ಕೋತೀವಿ ಗೊತ್ತಾ, ಯೂಶಲಿ ಫಾರ್ ಎಕ್ಸಾಂಪಲ್ ಪ್ರೇಮ್, ನನ್ಗೆ ಅನ್ಕೊಂಡಂಗೆ ಇದೆ ಅಂದ್ರೆ ವೆರಿ ಗುಡ್ ಅಪ್ಪ, ತುಂಬಾ ಚೆನ್ನಾಗಿದೆಯಪ್ಪ. ಯೂಶಲಿ ಪ್ರತಿಯೊಬ್ಬನ ಮೈಂಡ್ ಸೆಟ್ ಹಿಂಗೆ. ನಮ್ಗೆ ಯಾವುದು ಈಸಿ ಆಗುತ್ತೆ, ನಮ್ಗೆ ಯಾವುದು ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ನಾನು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಮಗೆ ಮ್ಯಾಥ್ಸ್ ಟೀಚರ್ ಇದ್ರು. ಅವ್ರು ಏನೇನೋ ಹೇಳ್ಕೊಡೋರು ಪಾಪ. ಅವಾಗ ತುಂಬಾ ಏಟ್ ಮಾಡ್ತಾ ಇದ್ವಿ. ಈಗಲೂ ನೆನ್ಸ್ಕೊತೀನಿ, ಫಾಲೋ ಮಾಡ್ಬೇಕಿತ್ತು ಅಂತ. ಇನ್ನೂ ಎಲ್ಲೋ ಹೋಗಿರ್ತಿದ್ವಿ ಅಂತ. ತೊಂದರೆ ಇಲ್ಲ, ನನ್ನ ಎಲ್ಲದರಲ್ಲೂ ಟಾಪರ್ರೆ, SLC BC ಡಿಗ್ರಿ ಅಂದ್ರೂ ಕೂಡ ಇನ್ನೂ ಎಲ್ಲೋ ಇರ್ತಿದ್ದೆ ಅವ್ರ ಮಾತು ಕೇಳಿದ್ರೆ. ಆಗ ಅವ್ರನ್ನ ಬೈಕೋತಿದ್ವಿ, ಬಿಕಾಸ್ ಹಾರ್ಡ್ ವರ್ಕ್ ಮಾಡಿಸೋರು. ನಂಬ್ತಿರೋ ಬಿಡ್ತಿರೋ ಅವಾಗಲೇ ಬ್ರಿಡ್ಜ್ ಕೋರ್ಸ್ ಅಂತ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ 3 ತಿಂಗಳು ಬ್ರಿಡ್ಜ್ ಕೋರ್ಸ್ ಅಂತ 200 pages ನೋಟ್ಬುಕ್ ಇಡಬೇಕಿತ್ತು. ಒಂದು ಈಗ ಬಂದಿದ್ದ ಬಿಡಿ. ಈಗ ನಾವು ಓದ್ಬೇಕಾದ್ರೆ 1 ಬುಕ್ ಇಟ್ರೆ 1 ವರ್ಷ ಆಗೋದು ಮ್ಯಾಥ್ಸ್ಗೆ. ಬಟ್ ಇದು ಒಂದು ಬ್ರಿಡ್ಜ್ ಕೋರ್ಸ್ ಒಂದು ನೋಟ್ಸು, ಎವ್ರಿ ಡೇ ಫಾರ್ಮುಲಾಗೊಂದು ನೋಟ್ಸು. ಫಾರ್ಮುಲಾ ನೋಟ್ಸ್ ಏನ್ ಮಾಡ್ಬೇಕು ಗೊತ್ತಾ, ಮಧ್ಯಾಹ್ನ ಊಟ ಕೊಡೋರು, ಊಟದ ಜೊತೆ ಓಪನ್ ಮಾಡಿ ಇಟ್ಕೊಂಡು ಊಟ ಮಾಡ್ತಾ ನೋಡ್ಬೇಕು. ಜಸ್ಟ್ ಫಾರ್ಮುಲಾ ಡೈಲಿ ನೋಡ್ಬೇಕು. ಆ ನಂತರ ಕ್ಲಾಸ್ ನೋಟ್ಸ್ ಒಂದು. ಇವಾಗ ಸ್ಟಾರ್ಟ್ ಆಯ್ತು KS UPSC ಅವ್ರಿಗೆ PYQ ನೋಡ್ಬೇಕು ಅನ್ನೋದು. ಬಟ್ ಅವಾಗಲೇ ಹೈಸ್ಕೂಲಲ್ಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ಕೊಂಡು ನೋಟ್ಸು. ಆಮೇಲೆ ಅದ್ರಲ್ಲಿ ಅರ್ಥಮೆಟಿಕ್ ಒಂದು ಇದೊಂದು ಎಕ್ಸೆಟ್ರಾ 8-9 ನೋಟ್ಸ್ ಇಡ್ಸಿರೋ ಮ್ಯಾಥ್ಸ್ ಟೀಚರ್. ನಾವು ಬೈಕೋತಿದ್ವಿ ಅವಾಗ. ಬಟ್ ಆಮೇಲೆ ಗೊತ್ತಾಯ್ತು ಇವ್ರು ಮಾಡ್ತಿದ್ ಕರೆಕ್ಟು. ಇದೇ ತರ ಎಲ್ಲಾ ಸಬ್ಜೆಕ್ಟ್ ಅವ್ರು ನಮಗೆ ಮಾಡಿದ್ದಿದ್ರೆ ಹೆಂಗಿರೋದು, ಆಗ ಬೈಕೋತಿದ್ವಿ. ಬಟ್ ಇನ್ನಷ್ಟು ನಾಲೆಡ್ಜ್ ಗಳಿಸ್ತಾ ಇದ್ವಿ. ಸೊ ಇದು ಮೈಂಡ್ ಸೆಟ್. ಕಂಪ್ಯೂಟರ್ಗೆ ನಮ್ಮ ಸರ್ ಇದಾರಲ್ಲ, ಯಾರು ಕಂಪ್ಯೂಟರ್ ನಾಲೆಜ್ ಬುಕ್ ಬರ್ದಿದಾರಲ್ಲ, ನಮ್ಮ ಕ್ಲಾಸ್ ಮಾಡ್ತಿದಾರಲ್ಲ ಗೌತಮ್ ಸರ್, ಅವ್ರ ಬುಕ್ ರೆಫರ್ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಬೇರೆ ಯಾವ್ದಾದ್ರು ಇದ್ರೆ ಇಟ್ಸ್ ಓಕೆ, ತೊಂದರೆ ಇಲ್ಲ. VAO SDA ಎಕ್ಸಾಮ್ ನೋಡಿ, VAO ಆಗಿರ್ಬೋದು, FDA ಆಗಿರ್ಬೋದು, KE ಎಕ್ಸಾಮ್ಸ್ ಯೂಶಲಿ GS ಸಿಲೆಬಸ್ ಸೇಮ್ ಇರುತ್ತೆ ರೀ. ಯೂಶಲಿ GS ಸಿಲೆಬಸ್ ಸೇಮ್ ಇರುತ್ತೆ. ಟಾರ್ಗೆಟ್ ನನಗೆ ಹೇಳಿದ್ನಲ್ವೇನ್ರಿ, ಈ ಟೈಮ್ ಟೇಬಲ್ ಏನ್ ಕೊಟ್ಟನಲ್ಲ ಇದ್ರ ಪ್ರಕಾರ ಇರುತ್ತೆ. ಟೈಮ್ ಟೇಬಲ್ ಏನ್ ಕೊಟ್ಟೆ ನಾನು, ಸಬ್ಜೆಕ್ಟ್ ವೈಸ್ ಕೊಟ್ಟೆ. ಸೊ ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ ಇರುತ್ತೆ. ಯಾವ್ಯಾವ ಚಾಪ್ಟರ್ ಓದ್ಬೇಕು ನಾನು ಹೇಳ್ತೀನಿ, ನೋಡ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಟಾರ್ಗೆಟ್ ಇವತ್ತು ನೈಟ್ ಅಪ್ಲೋಡ್ ಮಾಡಿರ್ತೀವಿ. ESIಗೆ ನಿಮ್ಗೆ GS KS ಕೋರ್ಸ್ ಇದೆಯಲ್ವಲ್ರಿ, ಅದ್ ಸಾಕು. ಒಂದ್ಸರ್ತಿ ನೀವು KS ಲೆವೆಲ್ಗೆ GS ರೆಡಿ ಆಗಿದ್ದೀರಾ ಅಂದ್ರೆ SDA, FDA, ESI, PEC, PSI, GS ಎನಫ್.
ಈ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. ಎಸ್, ಅಂಬಿಕಾ ಮ್ಯಾಮ್ ಖಂಡಿತ ಆಗುತ್ತೆ. ಸರ್ ಮೀಟ್ ಆಗ್ಬೋದಾ ಇವಾಗ? ಕಿರಣ್ 2 ನಿಮಿಷ ಮೀಟ್ ಆಗ್ತೀನಿ ಅಂದ್ರೆ ಒಂದು 2 ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ದಯವಿಟ್ಟು ಬಂದು ಮೀಟ್ ಆಗು, ಆಮೇಲೆ ನಾನು ನೋಡ್ತೀನಿ, ಆಯ್ತಾ? ಕೋರ್ ಸಬ್ಜೆಕ್ಟ್ ಏನಿದಾವಲ್ವಾ ಆಲ್ಮೋಸ್ಟ್ ನನ್ನ ಕ್ಲಾಸಸ್ ಇಂದಾನೆ ಕವರ್ ಮಾಡಿಸ್ತೀನಿ. ಒಂದಷ್ಟು ಅಂದ್ರೆ ಒಂದು 10 to 20% ಅಷ್ಟೇ ನಿಮಗೆ ಬುಕ್ಸ್ ತೆಗೆದುಕೊಳ್ಳಿಕ್ಕೆ ಹೇಳ್ತೀನಿ, ಜೊತೆಗೆ ಕರೆಂಟ್ ಅಫೇರ್ಸ್. ನಾನು ಯೂಶಲಿ 6 month ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಕ್ಲಾಸು ಬೇಕು, ನಾನು ನೋಟ್ಸು ಬೇಕು, ಆ ಥರ ಬುಕ್ಸ್ ಓದಿಸ್ತಿದ್ದೆ ಎವ್ರಿ ಸಬ್ಜೆಕ್ಟ್. ಈಗ ಹಂಗಾಗಲ್ಲ ಅಲ್ವಾ? ಸೊ 10 to 20% ಬುಕ್ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ನಿಮ್ನೆ ಇನ್ ಮಿಕ್ಕಿದ ಕ್ಲಾಸು ಮತ್ತೆ ನೋಟ್ಸ್. It will be helpful if you get recorded session of everyday classes in that day itself. ಆಲ್ರೆಡಿ ನಿಮ್ಗೆಲ್ಲ ರೆಕಾರ್ಡೆಡ್ ನಾನು ಪ್ರೊವೈಡ್ ಮಾಡ್ತೀನಿ, ಓಕೆನಾ? ಎಲ್ಲ ಕ್ಲಾಸು ರೆಕಾರ್ಡೆಡ್ ಇರುತ್ತೆ, ಅದ್ರಲ್ಲಿ ಯಾವ ಕ್ಲಾಸ್ ನೋಡ್ಬೇಕು ಅಂತ ನಾನು ಹೇಳ್ತೀನಿ, ಡೋಂಟ್ ವರಿ. ಕೋರ್ಸಿಗೆ ಜಾಯ್ನ್ ಆಗಿರೋರು, ಕ್ಲಾಸಸ್ಗೆ ಜಾಯ್ನ್ ಆಗಿರೋರು, ಕ್ಲಿಯರ್? ನಾಳೆ ನಿಮ್ಗೆ ಓರಿಯೆಂಟೇಷನ್ ಸೆಷನ್ ಇರುತ್ತೆ VA ಓದೋರಿಗೆ, ಸೊ ಅದರಲ್ಲಿ ನಾನು ಮಾತಾಡ್ತೀನಿ ನಿಮ್ಮ ಟಾರ್ಗೆಟ್ ಹೆಂಗಿರುತ್ತೆ, ನೀವು ಹೆಂಗೆ ಫಾಲೋ ಮಾಡಬೇಕು, ಏನೇನು ಇದು ಮಾಡಬೇಕು ಅಂತ. ಬಟ್ ಇವತ್ತು ನಾನು ಜಸ್ಟ್ ನಿಮಗೆ ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಅಷ್ಟೇ. ಈ ಟೈಮ್ ಟೇಬಲ್ ಅನ್ನು ಪ್ರಿಂಟ್ ಹಾಕಿಸ್ಕೊಂಡು ಇಟ್ಕೊಳ್ಳಿ. ಮತ್ತೆ ಈ ಟೈಮ್ ಟೇಬಲ್ ಜೊತೆ ನಿಮ್ಗೊಂದು ಇದನ್ನು ಕೊಡ್ತೀನಿ, ಟಾರ್ಗೆಟ್ ಟ್ರ್ಯಾಕಿಂಗ್ ಜರ್ನಲ್ ಅಂತ ಒಂದು PDF ಕೊಡ್ತೀನಿ, ಅದನ್ನು ಕೂಡ ನೀವು ಜೆರಾಕ್ಸ್ ಮಾಡಿಸ್ಕೋಬೇಕು. ಅದರಲ್ಲಿ ಏನಿರುತ್ತೆ ಅಂದ್ರೆ ಡೇ 1 ಅಲ್ಲಿ ನಾನೇನು ಟಾರ್ಗೆಟ್ ಕೊಟ್ಟಿರ್ತೀನಿ, GS ಅಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ, ಕಮ್ಯುನಿಕೇಶನ್ ಅಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ, ಸೊ ಇದನ್ನ ಜೆರಾಕ್ಸ್ ಹಾಕಿಸ್ಕೋಬೇಕು. ಡೇ 1 ಅಲ್ಲಿ GS ಎಷ್ಟು ಪರ್ಸೆಂಟೇಜ್ ಮುಗಿದಿದೆ, 80% ಮುಗೀತಾ, 70% ಮುಗೀತಾ, ಟಿಕ್ ಹಾಕ್ಬೇಕು, ಬರಿಬೇಕು. ಕಮ್ಯುನಿಕೇಶನ್ ಸರ್ ಕೊಟ್ಟಿರೋದ್ರಲ್ಲಿ ಒಂದು 70 ಮುಗಿದಿದೆಯಾ, ಬರಿಬೇಕು. ಕ್ಲಿಯರ್? ಇದು ನಾಳೆ ಹೇಳ್ತೀನಿ ನಿಮ್ಗೆ. ಸರ್ ಟೆಲ್ ಅಸ್ ಎ ಲಿಟಲ್ ಅಬೌಟ್ ಯುವರ್ ಸೆಲ್ಫ್, ವಿ ಆರ್ ನ್ಯೂ ಸ್ಟೂಡೆಂಟ್ಸ್. ಸಿಂಪಲ್ ಮ್ಯಾಮ್, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಪ್ರೇಮ್ ಅಂತ ಹೇಳಿ. ಒಂದು 13-14 ಬ್ಯಾಚ್ ಆಫ್ಲೈನ್ ಮುಗಿಸ್ತೆ. ಆಫ್ಲೈನಲ್ಲಿ ಬಹುತೇಕ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಕೋಚಿಂಗ್ ಸೆಂಟ್ರಲ್ಲೂ ಕೂಡ ಏನು ರೆಪ್ಯೂಟೆಡ್ ಅಂತ ಕರಿತಿರಲ್ಲ ಎಲ್ಲ ಕಡೆ ಕ್ಲಾಸ್ ಮಾಡಿದ್ದೀನಿ. ನಾನು ಹೆಸರು ಹೇಳೋದು ಬೇಡ, ಇನ್ಸ್ಟಿಟ್ಯೂಷನ್ ಹೆಸರು ಹೇಳೋದು ಬೇಡ, ಒಂದು ಅಷ್ಟು ಇನ್ಸ್ಟಿಟ್ಯೂಷನಲ್ಲಿ ಮಾರ್ನಿಂಗ್ 8ರಿಂದ ಈವ್ನಿಂಗ್ 8ವರೆಗೂ ಕೂಡ ಕೆಲಸ ಮಾಡಿದ್ದೀನಿ. 12 hour ಪರ್ ಡೇ ಟೀಚನ್ನು ಕೂಡ ಮಾಡಿದ್ದೀನಿ. ಆಗ ಆಫ್ಲೈನ್ ಮಾಡ್ಬೇಕಾದ್ರೆ 1 ವರ್ಷಕ್ಕೆ 12 UPSC ಬ್ಯಾಚ್ಗೆ ಕ್ಲಾಸ್ ಮಾಡಿದ್ದೀನಿ, 1 ವರ್ಷಕ್ಕೆ. ಸೊ ಈ ಥರ ಒಂದು 2 ವರ್ಷ ಕ್ಲಾಸ್ ಮಾಡ್ತಾ ಇದ್ವಿ. ಆಗ ನಮಗೆ ಏನು ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದು, ಸರ್ ಕೋಚಿಂಗ್ ಫೀಸ್ ಕಡಿಮೆ ಇದೆ ಸರ್. ಆಗ 60,000 70,000, ಇನ್ನು ಆನ್ಲೈನ್ ರೆವಲ್ಯೂಷನ್ ಆಗಿರಲಿಲ್ಲಲ್ವಾ. ಸೊ ಫಸ್ಟು ಕಡಿಮೆ ನಾನೇ ಸ್ಟಾರ್ಟ್ ಮಾಡಿದ್ದು, 60,000 70,000 1 ಲಕ್ಷ ಹಿಂಗೆಲ್ಲ ಇತ್ತಲ್ಲ ಸರ್, ಕಡಿಮೆ ಮಾಡಿಸಿ ಅನ್ನೋರು. ನಾವು ಒಂದು ಇನ್ಸ್ಟಿಟ್ಯೂಷನ್ಗೂ ಕೇಳಿ, ಬೇಕಾದ್ರೆ ಫೌಂಡರ್ ನೋಡ್ತೀರ, ಅವ್ರಿಗೆ ಗೊತ್ತಿರುತ್ತೆ, ಹೋಗಿ ಕೇಳ್ತಿದ್ದೆ, ಸರ್ ಈ ವಿದ್ಯಾರ್ಥಿಗೆ ಸ್ವಲ್ಪ ಕಡಿಮೆ ಮಾಡಿ ಸರ್. ಬಟ್ ಅಲ್ಲೇನಾಗೋದು ಅಂದರೆ, ನಾನು ಟೀಚ್ ಮಾಡ್ತಿದ್ದೆ ಅಷ್ಟೇ, ಕ್ಲಾಸ್ ಮಾಡ್ತಿದ್ದೆ, ಪರ್ ಅವರ್ಗೆ ಇಷ್ಟು ಅಂತ ಇಸ್ಕೋಬೇಕು, ಬರಬೇಕು. ಸೊ ನಮಗೇನೋ ಒಳ್ಳೆ ಸ್ಯಾಲರಿ ಇರೋದು, ಏನು ತೊಂದರೆ ಇಲ್ಲ. ಸೊ ಇವತ್ತು ಕೂಡ ಒಂದು ಹೇಳ್ಬೇಕೋ ಬಿಡೋ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ಒಂದು ಒಳ್ಳೆ ರೆಪ್ಯೂಟೆಡ್ ಫ್ಯಾಕಲ್ಟಿ ಇವತ್ತು ಕೂಡ ಒಂದಿನಕ್ಕೆ ನಮ್ಮ ಬೆಂಗಳೂರಲ್ಲಿ ಚಂದ್ರ ಲೇಔಟಲ್ಲಿ ಒಂದಷ್ಟು ಇನ್ಸ್ಟಿಟ್ಯೂಷನ್ ಇದಾವಲ್ವಾ, ಅವರು ಒಂದು 2-3 ಇನ್ಸ್ಟಿಟ್ಯೂಷನ್ ಕ್ಲಾಸ್ ಮಾಡ್ತಾರೆ. 20,000 to 25,000 ಇಲ್ಲದೆ ಮನೆಗೆ ಹೋಗಲ್ಲ ಒಂದಿನಕ್ಕೆ. ಆ ಥರ ಇದ್ದಾರೆ. ಇಲ್ಲ ಸರ್ ನಾರ್ಮಲ್ ಫ್ಯಾಕಲ್ಟಿ ಅಂದರು 5,000 to 10,000 ಒಂದಿನಕ್ಕೆ ಒಳ್ಳೆ ಸ್ಯಾಲರಿನೇ ಬರ್ತಾ ಇತ್ತು. ಆಗೇನು ಮಾಡಿದ್ವಿ, ಒಂದು ಐಡಿಯಾ ಮಾಡಿದ್ವಿ, ಯಾಕೆ ನಾವೇ ಶುರು ಮಾಡ್ಬೋದು, ಸುಮ್ಮನೆ ಕ್ಲಾಸ್ ಮಾಡ್ತಾ ಇದೀವಲ್ಲ, ಕಡಿಮೆ ಬೆಲೆಯಲ್ಲಿ ಶುರು ಮಾಡೋಣ ಅಂತೇಳಿ ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ 299 ಪರ್ ಸಬ್ಜೆಕ್ಟ್, 299 ಒಂದು ಸಬ್ಜೆಕ್ಟ್ ಥರ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ ನಮಗೆ ಬ್ರೌಚರ್ ಅದು ಮಾಡಿದ್ವಿ, ಇದು ಮಾಡಿದ್ವಿ, ಏನೇನೋ ಮಾಡಿದ್ವಿ. ನಮ್ಮ ಒಬ್ರು ಸರ್ ಜೊತೆ ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ವಿ. ಏನೇನೋ ಬ್ರೌಚರಲ್ಲಿ ಮಾಡಿದ್ರು ಕೂಡ ಕ್ಲಾಸ್ ಶುರು ಆಗೋ ಅಷ್ಟೊತ್ತಿಗೆ ಒಂದು ಅಡ್ಮಿಷನ್ ಬಂದಿತ್ತು. ಅವ್ರು ಇವತ್ತು KS ಸ್ಟೂಡೆಂಟ್ಸ್. ನಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಒಬ್ಬರು ಅಡ್ಮಿಷನ್ ಬಂದರು. ನಾವು ಮಾತಾಡ್ಕೊಂಡ್ವಿ, ಸರ್ ಒಬ್ಬರೇ ಬಂದಿದ್ದಾವೆ, ಏನು ಮಾಡೋದು, ಆ ಸಬ್ಜೆಕ್ಟ್ ಮುಗಿಸ್ಕೊಳ್ಳೋಣ, ಒಬ್ಬರೇ ಇದ್ರೂ ಪರವಾಗಿಲ್ಲ. ಒಂದು 3 ದಿನಕ್ಕೆ 3 ಜನ ಬಂತು ಅಡ್ಮಿಷನ್. 3 days 900 rupees. ಅವರೆಷ್ಟು 3 ಇರಲಿ, ನಾವು ಮುಗಿಸೋಣ.
ಆಮೇಲೆ 50 ಬಂತು, ಆಮೇಲೆ 100. ವಿತಿನ್ 3 months ಅಡ್ಮಿಷನ್ ಎಷ್ಟು ಬಂತು ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ 1000 ಬಂತು. ಆ ನಂತರ ಏನು ಮಾಡಿದ್ವಿ, ಇನ್ನೊಂದು ಸಬ್ಜೆಕ್ಟ್ ಹಿಂಗೆ ಎಕ್ಸ್ಪೆಂಡ್ ಮಾಡ್ಕೋತಾ ಬಂದ್ವಿ. ಆ ನಂತರ 2025 24 ಟೋಟಲ್ 4500 ಜನ KS ಮೆಂಟರ್ಶಿಪ್ಪಿಗೆ ಬಂದರು. ಆನ್ಲೈನ್ ಕ್ಲಾಸಸ್ ವಿತ್ ಮೆಂಟರ್ಶಿಪ್. ಅದರಲ್ಲಿ 3 ಜನ ನಮ್ಮ ಟೀಮ್ ಅವರೇ ಏನು ಟೆಸ್ಟ್ ಕಿಟ್ ರೆಡಿ ಮಾಡಿದಾರಲ್ವಾ, ಇವರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು, ಮೈನ್ಸ್ ಬರೋದು, ಒಬ್ರು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಇನ್ನಿಬ್ರದ್ದು ಇಂಟರ್ವ್ಯೂ ಆಗಿಲ್ಲ, ಮೈನ್ಸ್ ಬರೋದ್ರು, ನನಗೆ ತುಂಬ ಹತ್ರ ಇರೋರು. ಅದ್ರ ಜೊತೆ ತುಂಬ ಜನ, ಮೋರ್ ದೆನ್ 100 to 150, ಯಾಕೆಂದರೆ ನನಗೆ ಆಫ್ಲೈನಲ್ಲೂ ಕ್ಲಾಸ್ ಮಾಡ್ತಿದ್ದೆ, ಅಲ್ಲಿ ನಮ್ಮದು ಸೇರಿ ಮೋರ್ ದೆನ್ 100 to 150 ಮೆಂಬರ್ಸ್ ಫಿಲಿಮ್ಸ್ ಕ್ಲಿಯರ್ ಆಯಿತು. 3700 ಜನ ಕ್ಲಿಯರ್ ಆಗಿತ್ತು ಅದರಲ್ಲಿ, ಅದು 100+. ಸೊ ಇಷ್ಟ ಆಯ್ತಲ್ವಾ, ಆಗೇನು ಮಾಡಿದ್ವಿ, ಫುಲ್ ಓಪನ್ ಮಾಡೋಣ, ಕಡಿಮೆ ಬೆಲೆಗೆ ಹೋಗೋಣ. ಬಿಲೀವ್ ಇಷ್ಟು ಕಡಿಮೆಗೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನೋ ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಆಶ್ಚರ್ಯ, ನಾನು ಕೇಳ್ತಾರೆ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ. ಆಮೇಲೆ ಏನು ಮಾಡಿದ್ವಿ, ಫುಲ್ ಕೋರ್ಸ್ ಶುರು ಮಾಡಿದ್ವಿ. 499 ರೂಪಾಯಿ ಒಂದು ಸಬ್ಜೆಕ್ಟು, 4555 ರೂಪಾಯಿ PSI ಕೋರ್ಸ್, 3555 ರೂಪಾಯಿ KS ಕೋರ್ಸ್ ಶುರು ಮಾಡಿದ್ವಿ. ಸೊ ಇದಕ್ಕೂ ಕೂಡ ಒಂದೊಂದಕ್ಕೆ 1000+ ಅಡ್ಮಿಷನ್ ಬಂತು. ಆಮೇಲೆ UPSC ಶುರು ಮಾಡಿದ್ವಿ 2025 ಅಲ್ಲಿ ಏನಾಯ್ತು ಅಂದರೆ 4 ಜನ ಫಿಲಿಮ್ಸ್ ಕ್ಲಿಯರ್ ಮಾಡಿದ್ರು. ಅದರಲ್ಲಿ ನಮ್ಮ ಫೇವರೇಟ್ ಭುವನ ಮ್ಯಾಮ್ ಅಂತೇಳಿ, ಅವರು ಎಕನಾಮಿನಲ್ಲಿ ಔಟ್ ಆಫ್ 4 ಕ್ವಶನ್ 14-15 ಬಂದಿತ್ತು, ಅಷ್ಟು ಕ್ವಶನ್ ಸರಿ ಮಾಡಿದ್ದಾರೆ. ಮೇನ್ಸ್ ಬರೆದ್ರು, ಅನ್ಫಾರ್ಚುನೇಟ್ಲಿ ಮೇನ್ಸ್ ಆಗಲಿಲ್ಲ, UPSC ಫಿಲಿಮ್ಸ್ ಆಗಿತ್ತು. ಆ ನಂತರ ಈಗ ಸುಮಾರು 7000+ ಇದ್ದಾರೆ ಅಂತ ಇಷ್ಟು ದಿನ ಹೇಳ್ತಿದ್ದೆ. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ನೋಡ್ಕೊಂಡು ಬಂದೆ, ಟೋಟಲ್ ಅಡ್ಮಿಷನ್ ಈ ವರ್ಷ 8000 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಗೋಲ್ ಅಷ್ಟೇ, ಅರೌಂಡ್ 10 lakh ಸ್ಟೂಡೆಂಟ್ಸ್ ಬರೀತಿದ್ದಾರೆ ಎಕ್ಸಾಮ್, ಓಕೆನಾ. ಸೊ ಆ 10 lakh ಆಸ್ಪಿರೆಂಟ್ಸಲ್ಲಿ ಎಕ್ಸಾಮ್ ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು 0.1%. ಈ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ರೇಟ್ ಇಷ್ಟೇ ಇರೋದು, ಲೆಸ್ ದೆನ್ 1%. ಸೊ ಈಗ 7,000 to 8,000 ಸ್ಟೂಡೆಂಟ್ಸ್ ಏನಿದ್ದಾರೆ, ಈಗ ಅದರಲ್ಲಿ UPSC ಮೆಂಟರ್ಶಿಪ್, KS ಮೆಂಟರ್ಶಿಪ್ ಅವೆಲ್ಲ ಬಿಟ್ಟು ಜಸ್ಟ್ ಆನ್ಲೈನ್ ಕ್ಲಾಸಿಗೆ ಇಷ್ಟಿದ್ದಾರೆ. UPSC, KS, FD, STPS ಅವ್ರನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಸೇರಿಸಿದ್ರೆ ಒಂದು 15-20 ಗ್ರೂಪ್ ಆಗ್ತವೆ. ಅದನ್ನು ಕರೆಕ್ಟಾಗಿ ನಾನು ಎಣಿಸಿಲ್ಲ, ಬಿಕಾಸ್ ಒಂದೊಂದು ಈ ತಿಂಗಳಲ್ಲಿ ಒಂದು 4-5 ಮುಗಿತಾ ಇರ್ತವೆ, ಶುರು ಆಗ್ತಾ ಇರ್ತವೆ. ಸೊ ಅದನ್ನು ಸೇರಿಸಿದ್ರೆ 1,500-2,000 ಜನ ಅಲ್ಲಿದ್ದಾರೆ. ಸೊ ಇಷ್ಟು ಸ್ಟೂಡೆಂಟ್ಗಳಲ್ಲಿ ನಮ್ಮ ಗೋಲ್ ಇರೋದು, ಇನ್ನು 1 ವರ್ಷದಲ್ಲಿ ಏನು ನೇಮಕಾತಿ ಆಗ್ತಾವಲ್ವಾ, ಅಟ್ಲೀಸ್ಟ್ 100 ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಕ್ಲಾಸಸ್ ಇಂದ FD ಏನೋ, SD ಏನೋ, PEC ಏನೋ, PSI ಏನೋ, KS ಆಗಬೇಕು, ಅಟ್ಲೀಸ್ಟ್ 100. ಸೊ ಇದರ ಮಧ್ಯೆ ಯೂಶಲಿ ಎಲ್ಲ ನಿಮ್ಮ ಏನು ಇಲ್ಲಿ UPSC ನಾನು 12 ಬ್ಯಾಚ್ ಮಾಡಿದೆ ಆಫ್ಲೈನು, ಆಗ ಅತಿ ಕಿರಿಯ ವಯಸ್ಸು ನಾನು ಒಬ್ಬನೇ ಇದ್ದಿದ್ದು. ಎಲ್ಲ ನನಗೆ ದೊಡ್ಡ 4-5 ವರ್ಷ, 6-7 ವರ್ಷ, 8 ವರ್ಷ, 10 ವರ್ಷ. ಅವರೆಲ್ಲ ಯೂಶಲಿ ಏನು ಮಾಡ್ತಾರೆ ಗೊತ್ತಾ, ಈ ಫೀಲ್ಡಲ್ಲಿ ಕ್ಲಾಸ್ ಮಾಡ್ತಕ್ಕಂಥವ್ರು ಎಲ್ಲ ತಮ್ಮ ಅಟೆಂಪ್ಟ್ ಮುಗಿದಿರ್ತವೆ, KS, UPSC ಎಲ್ಲ ಅಟೆಂಪ್ಟ್ ಮುಗಿದಿರ್ತವೆ, ಪಾಸ್ ಆಗಿರಲ್ಲ ಅಥವಾ ಇಂಟರ್ವ್ಯೂಗೆ ಹೋಗಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವರಿಗೆ ನಾಲೆಡ್ಜ್ ಇರುತ್ತೆ, ಬಟ್ ಏನೂ ಆಗಿರಲ್ಲ, ಬಂದು ಪಾಠ ಮಾಡ್ತಾರೆ. ಬಟ್ ನಂದು ಕತೆ ಡಿಫ್ರೆಂಟ್, ನಾ ಎಕ್ಸಾಮೇ ಬರ್ದಿಲ್ಲ, ಆವಾಗಲೇ ಬಂದು ಶುರು ಮಾಡಿರ್ತಕ್ಕಂಥದ್ದು. ಸೊ ಇಷ್ಟೇ ನನ್ನ ಬಗ್ಗೆ. ನಂದು ಒಂದು ಶಿರಾ, ಒಂದು ಹಳ್ಳಿಯಿಂದ ಬಂದು ಕೋಚಿಂಗ್ ತೆಗೆದುಕೋಬೇಕು ಅಂತ ಬೆಂಗಳೂರಿಗೆ ಬಂದಿದ್ದು. 1,25,000 ಕೆಲವು ಇನ್ಸ್ಟಿಟ್ಯೂಷನಲ್ಲಿ ಹೇಳಿದ್ರು. ಆಗ ಅಷ್ಟು ಒಟ್ಟಿಗೆ ಟೈಮಲ್ಲಿ ಕಟ್ಲಿಕ್ಕೆ ನನ್ನ ಕೈಲಾಗಲಿಲ್ಲ. ಅದಕ್ಕೋಸ್ಕರ 2025 1400 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತ್ ಟ್ಯಾಕ್ಸ್ ಪೇ ಮಾಡಿ ಕೋರ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ 700 ವಿದ್ಯಾರ್ಥಿಗಳಿಗೆ. ಅಟ್ ಪ್ರೆಸೆಂಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ 7K to 8K ಅಡ್ಮಿಷನ್ ಆಗಿದೆ. ಮತ್ತೆ ಒಂದು ಗುಡ್ ನ್ಯೂಸ್ ಏನು ಅಂದರೆ, ನಮ್ಮ ವಿದ್ಯಾರ್ಥಿಗಳು ಮಹಾರಾಷ್ಟ್ರ, ಪುಣೆ, ತೆಲಂಗಾಣ ಮತ್ತು ಡೆಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡಿಗರು ಕೂಡ ಕ್ಲಾಸಸ್ ನೋಡ್ತಿದ್ದಾರೆ. ಈ ಸತಿ ಅಂತೂ ನಮ್ಮ ಟೆಸ್ಟ್ ಕಿಟ್ಟು ಕೇರಳ, ಉತ್ತರ ಪ್ರದೇಶ, ಉತ್ತರಾಂಚಲ, ಡೆಲ್ಲಿ, ಮಹಾರಾಷ್ಟ್ರ ಮತ್ತು ಗೋವಾ ಎಲ್ಲ ಕಡೆ ರೀಚ್ ಆಗಿದೆ. ಸೊ ಇಷ್ಟೆಲ್ಲ ಮಾಡಿದ್ದೀವಲ್ವಾ, ನನ್ನ ಅಟೆಂಪ್ಟನ್ನು ಇಷ್ಟು ವರ್ಷ 3-4 ವರ್ಷದಿಂದನೂ ಕೊಟ್ಟಿಲ್ಲ. ನಮ್ಮನೆಯವ್ರು ಕೇಳಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಬಟ್ ಇದು ಲಾಸ್ಟ್ ಅನ್ಸುತ್ತೆ ಐ ಥಿಂಕ್ ನಾನು ಕ್ಲಾಸ್ ಮಾಡೋದು ಈ ವರ್ಷದವ್ರ ಬ್ಯಾಚ್ಗೆ. ನೆಕ್ಸ್ಟ್ ನಾನು ಕೂತ್ಕೊಂಡು UPSCನ ಓದಬೇಕು. ಇದು ನನ್ನ ಕಿರು ಪರಿಚಯ. ನಾನೇನು ಸ್ಪೆಷಲ್ ಅಲ್ಲ, ತುಂಬ ತಿಳ್ಕೊಂಡಿದ್ದೀನಿ ಅಂತ ಇಲ್ಲ. ಹೇಳ್ತಾರಲ್ಲ, ತಿಳಿದಿರುವುದು ಸಾಸಿವೆ ಎಷ್ಟು, ತಿಳಿಯಬೇಕಾಗಿರೋದು ಸಾಗರದಷ್ಟು.
ಮತ್ತೆ ಮೆಸೇಜ್ ಆಗ್ತಿರ್ತಾರೆ ನನಗೆ ಯೂಶಲಿ, ಸರ್ ಅದಾಯ್ತು ಸರ್, 1:3 ಹೋಗಿದ್ವಿ ಸರ್, 5ಕ್ಕೆ ಹೋಗಿದ್ವಿ ಸರ್, ಅದು ಮೆಸೇಜ್ ಆಗ್ತಿರ್ತಾರೆ. ನಾನು ಅದನ್ನ ಸ್ಕ್ರೀನ್ಶಾಟ್ ಎಷ್ಟು ಸಾಧ್ಯನೋ ಅಷ್ಟು ತಗೊಂಡಿದ್ದೀನಿ, ಅಷ್ಟನ್ನು ಶೇರ್ ಮಾಡಿದ್ದೀನಿ ಅಲ್ಲೂ ಇಲ್ಲೂ. ಸೊ ಅದರ್ವೈಸ್ ನಾನು ನೋಡ್ಕೊಳ್ಳಿಕ್ಕೆ ಆಗಲ್ಲ, ಬಿಕಾಸ್ ಇದೇ ನಂದು ಹಳೆಯ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೆಸೇಜ್ ಸಿಂಬಲ್ ಕಾಣಿಸ್ತಾ ಇದೆ ಅನ್ಸುತ್ತೆ, ನೋಡ್ಬೋದು ತಾವು. ಅದರಲ್ಲಿ ಎಷ್ಟು ಮೆಸೇಜ್ ಬಂದಿದೆ ಅಂತ ಹೇಳಿ ಅದಕ್ಕೂ ಗೊತ್ತಿಲ್ಲ, ಸುಮ್ಮನೆ ಡಾಟ್ ಇಟ್ಟಿದ್ದಾರೆ, ಡಾಟ್ ಡಾಟ್ ಡಾಟ್. ಒಂದು 2-3 ವರ್ಷನೇನೋ ಸರ್ ಅದು ಕ್ಲಿಯರ್ ಆಯಿತು, ಇದು ಕ್ಲಿಯರ್ ಆಯಿತು, ಅದು ಇದು ಏನೇನೋ ಬಂದಿರ್ತವೆ, ಮೆಸೇಜ್ ನೋಡ್ಕೊಳಕ್ಕಾಗಿಲ್ಲ. ಯಾಕೆಂದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಹಿಂಗೆ ಬೆಳಗ್ಗೆವರೆಗೂ ಹಿಂಗೆ ಎಳೀತಾ ಹೋಗಿ ಮೆಸೇಜ್ ಬಂದಿರ್ತವೆ ನೋಡಿ. ನೀವು ಗ್ರೀನ್ ಕಲರ್ ತೋರಿಸ್ತಾ ಇದೆಯಲ್ವಾ, ಅದು ಮೆಸೇಜಸ್. ನೀವು ಬೆಳಗ್ಗೆವರೆಗೂ ಹಿಂಗೆ ಎಳೀತಾ ಹೋಗಿ ಬರ್ತಾನೆ ಇರುತ್ತೆ. ಸೊ ಇಷ್ಟು ಮೆಸೇಜ್ಗಳನ್ನು ಕೂಡ ನೋಡ್ಲಿಕ್ಕೆ ಆಗಲ್ಲ. ಒಂದು ಇನ್ನೊಂದು, ನಾನು ಯೂಶಲಿ ಎಷ್ಟು ಜನ ಪಾಸ್ ಆಗಿರೋ ಅಂತಕ್ಕಂಥದ್ದು ಒಂದಷ್ಟು ಹಾಕಿದ್ದೀನಿ, ಅದನ್ನು ಹಾಕಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಮತ್ತೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದಷ್ಟು ಸಿಕ್ಕಿರೋವಷ್ಟು ಹಾಕಿದ್ದೀನಿ, ಅದನ್ನು ನಾನು ಹಾಕ್ತಿರ್ಲಿಲ್ಲ. ಹಾಕಿದ್ದೊಂದೇ ಹೊಸ ಹುಡುಗರು ನಮ್ಮ ಹತ್ರ ಬರಲಿ ಅಂತ ಹೇಳಿ, ಅಷ್ಟೇ ಉದ್ದೇಶ. ನಾನು ಅದನ್ನು ನಂಬಲ್ಲ. ಯಾಕೆ ನಂಬಲ್ಲ ಅಂದರೆ, ಕೋಚಿಂಗ್ ಇಂಡಸ್ಟ್ರಿಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ಒಂದಿಬ್ರು KS ಮೇನ್ಸ್ ಏನೋ ಬರೋದ್ರಲ್ವ, ಅವ್ರನ್ನು ಮತ್ತೆ ಇನ್ನೊಂದು ಎಕ್ಸಾಮ್ಗಳಲ್ಲಿ ನಮ್ಮಲ್ಲೇ ಕ್ಲಾಸ್ ತಗೊಂಡಿದ್ರು, ನಮ್ಮಲ್ಲೇ ಮೆಂಟರ್ಶಿಪ್ ಇನ್ನೊಂದಿಬ್ರು 3 ಹಾಕೊಂಡಿದ್ರು. ಸೊ ಇದು ನಡೆಯುತ್ತೆ, ಓಕೆನಾ. ಸೊ ವಾಸ್ತವ ಏನಂದ್ರೆ, ಮತ್ತೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ, ಎಲ್ಲವೂ ಕೂಡ ನಮ್ಮ ಕ್ಲಾಸಿಂದಾನೇ ಬಂದಿದ್ದು, ಕ್ಲೀನ್ ಸ್ವೀಪ್, ಎಲ್ಲರೂ ನಮ್ಮಿಂದಾನೇ ಪಾಸ್ ಆಗಿದ್ದು, ಎಲ್ಲವೂ ನಮ್ಮ ಬುಕ್ಗಳಿಂದಾನೇ ಬಂದಿದ್ದು, 30ಕ್ಕೆ 28 ಬಂದಿದೆ, ಎಕ್ಸೆಟ್ರಾ ಆಗಿರುತ್ತೆ. ಸೊ ಇಲ್ಲಿಗೆ ನಾನು